ಎಲ್ಲರಿಗೂ ನಮಸ್ಕಾರ. ಹಾಡು ಹರಟೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಜಿ ವಿಜಯಕುಮಾರ್. ಓಕೆ, ನಮ್ಮ ಶಿವಮೊಗ್ಗದಲ್ಲಿ ಒಬ್ಬ ಅದ್ಭುತ ಸಾಧಕರನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಬಾಲ್ಯದಿಂದಲೇ ಸಂಗೀತಕ್ಕೋಸ್ಕರ ತನ್ನನ್ನು ತಾನು ಮುಡುಪಾಗಿಟ್ಟು ಇವತ್ತು ಎಂತೆಂಥ ಸಾಧನೆಗಳು ಮಾಡಿದ್ದಾರೆ, ಅವರ ಪ್ರತಿಭೆ ಏನು ಅನ್ನೋದನ್ನು ನಾವು ಪರಿಚಯ ಮಾಡ್ತಿದ್ದೀನಿ. ನಮ್ಮೊಟ್ಟಿಗೆ ವಿಶಾಖ್ ನಾಗಲಾಪುರ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಅಣ್ಣ ತಮ್ಮ ಇಬ್ಬರೂ ಸಹ ಬಹಳ ಅದ್ಭುತವಾದ ಕಲಾವಿದರು. ಅವರ ಜರ್ನಿ ಯಾವ ರೀತಿ ಬಂತು, ಅವರ ಹಾಡಿನ ಜರ್ನಿ ಯಾವ, ಅವರ ಸಾಧನೆಗಳು ಏನು, ಅವ್ರು ಯಾರೆಲ್ಲ ಪ್ರೋತ್ಸಾಹ ಮಾಡಿದರು ಅನ್ನೋದನ್ನು ನಾವು ನಿಮಗೆ ಪರಿಚಯ ಮಾಡ್ತಿದ್ದೀನಿ. ವಿಶಾಖ್ ನಾಗಲಾಪುರ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ತೆ ಸರ್. ಮೊದಲನೇದಾಗಿ ಟಿ ವಿ ಈ ಚಾನಲ್ನ ನೋಡ್ತಾ ಇರೋಂತಹ ಎಲ್ಲ ಕರುನಾಡಿನ ಹಾಗೆ ಶಿವಮೊಗ್ಗದ ಪ್ರೇಕ್ಷಕರಿಗೆ ಮತ್ತು ನಿಮಗೆ ನಮಸ್ಕಾರ ಸರ್. ನಿಮ್ಮದು ನಮಗೆ ಒಂದು ಫೀಡ್ಬ್ಯಾಕ್, ಶಿವಮೊಗ್ಗದಲ್ಲಿ ಇಲ್ಲಿ ನಿಮ್ಮ ತಂದೆ ತಾಯಿಗಳು ಯಾರು, ನಿಮಗೆ ಸಂಗೀತದ ಅನುಭವ ಯಾವ ರೀತಿ ಆಯಿತು, ನಿಮಗೆ ಯಾರು ಗುರುಗಳು? ಸರ್, ನಾನು ಹುಟ್ಟಿದ್ದು ಬಂದು ಭದ್ರಾವತಿಲಿ ಹುಟ್ಟಿ ಬೆಳೆದಿದ್ದಲ್ಲ. ಸಂಗೀತ ಬಂದು ನಾನು ಶುರು ಮಾಡಿದ್ದು ಸುಗಮ ಸಂಗೀತ ಸುಬ್ರಹ್ಮಣ್ಯ ಅಂತ, ಅವರು ಈಗಿಲ್ಲ. ಸೊ ಅವರಿಂದ ಆಡ್ತಾ ಇದ್ದಲ್ಲ. ಕರೆಕ್ಟ್, ಸುಬ್ರಹ್ಮಣ್ಯ ಅವರಿಂದನೇ ಸಂಗೀತ ಸ್ಟಾರ್ಟ್. ನಾನು ಅಣ್ಣ ಇಬ್ಬರು ಕೂಡ ಅವರಿಂದನೇ ಸ್ಟಾರ್ಟ್ ಮಾಡಿದ್ದು. ಜೊತೆಗೆ ಪೂರ್ಣಿಮಾ ಅಂತ ಇನ್ನೊಬ್ರು ಕರ್ನಾಟಕ ಕಲಿತಾ ಇದ್ವಿ. ಜೊತೆಗೆ ವಿದ್ಯಾ ಅಂತ ಇನ್ನೊಬ್ರು, ಅವ್ರ ಹತ್ರ ಕೂಡ ಭಾವಗೀತೆಗಳು ಸುಗಮ ಸಂಗೀತ ಕಲಿತಾ ಇದ್ವಿ. ಅದಾದ್ಮೇಲೆ ಒಂದು ಸ್ವಲ್ಪ ಬುದ್ಧಿ ಬಂದ್ಮೇಲೆ ಹಿಂದೂಸ್ತಾನಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಿಂದೂಸ್ತಾನಿ ಅಲ್ಲಿ ಜಟ್ಟಪ್ಪ ಅಂತ ಅವ್ರು ಬ್ಲೈಂಡು, ಸೊ ಅವ್ರ ಕಡೆಯಿಂದ ಹಿಂದೂಸ್ತಾನಿಯನ್ನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಜರ್ನಿ ಆಲ್ಮೋಸ್ಟ್ ಅಲ್ಲಿವರೆಗೂ ಬಂತು. ಅದಾದ್ಮೇಲೆ ನಾನು ಬ್ಯಾಂಗ್ಳೂರು ಬಂದಮೇಲೆ ಮಂಜುಳಾ ಗುರುರಾಜ್ ಅವರ ಮಗ ಸಾಗರ್ ಗುರುರಾಜ್ ಅಂತ ಇದ್ದಾರೆ, ಸಾಗರ್ ಗುರುರಾಜ್ ಅವ್ರ ಹತ್ರ ಕೀಬೋರ್ಡ್ ಕಲಿತಾ ಇದ್ದೆ. ಸೊ ಅದಾದಮೇಲೆ ಈಗ ಯಾವಾಗ ಫುಲ್ ಟೈಮ್ ಫಿಲಮ್ ಇಂಡಸ್ಟ್ರಿ ಸೈಡ್ ಅಂತ ಬಂದು ಅವಾಗ ಕಲಿಯೋಕ್ಕಾಗ್ತಾ ಇಲ್ಲ. ಸೊ ದಿನನಿತ್ಯ ಕಲಿಕೆನೇ ಆಗಿದೆ. ಸುಗಮ ಸಂಗೀತದಲ್ಲಿ ಎಷ್ಟು ವರ್ಷ ಅಭ್ಯಾಸ ಮಾಡಿದ್ರಿ? ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ರೆ ಸುಗಮ ಸಂಗೀತ ಏನೋ ಗ್ರೇಡು ಈ ಥರದ್ದೆಲ್ಲ? ಸುಗಮ ಸಂಗೀತದಲ್ಲಿ ಗ್ರೇಡ್ ಏನಿಲ್ಲ, ಬಟ್ ಹಿಂದೂಸ್ತಾನಿಲಿ ಜೂನಿಯರ್ವರೆಗೂ ಆಯಿತು. ನಂದು ಅಣ್ಣದಿಬ್ರದ್ದು ಜೂನಿಯರ್ವರೆಗೂ ಆಯಿತು. ಸೊ ಅದಾದಮೇಲೆ ಕೀಬೋರ್ಡ್ ಕಲಿತಾ ಇದೆ. ಕೀಬೋರ್ಡ್ ಆಲ್ಮೋಸ್ಟ್ ಜೂನಿಯರ್, ಕರ್ನಾಟಕ ಕೂಡ ಆಲ್ಮೋಸ್ಟ್ ಜೂನಿಯರ್ವರೆಗೂ. ಎಕ್ಸಾಮ್ ಆಗಲಿಲ್ಲ, ಬಟ್ ಸಿಲೆಬಸ್ ಬಂದು ಜೂನಿಯರ್ವರೆಗೂ ಆಗಿತ್ತು ಸರ್. ಮೊಟ್ಟ ಮೊದಲು ನಿಮಗೆ ಸ್ಟೇಜ್ ಅಂತ ಎಲ್ಲರ ಒಂದು ಕಾಂಪಿಟೇಷನ್ ಇರ್ತೈತಿ, ಸ್ಕೂಲಲ್ಲಿ ಕಾಲೇಜಲ್ಲಿ. ನಿಮಗೆ ಎಲ್ಲಿ ಒಂದು ಸ್ಟೇಜಲ್ಲಿ ಹಾಡಿದ ಅನುಭವ ಇತ್ತು? ಯಾವುದು ಭಾವಗೀತೆ ಹೆಚ್ಚಾಗಿ ಹಾಡ್ತಾಯಿದ್ರಾ, ಚಿತ್ರಗೀತೆ ಹಾಡ್ತಾಯಿದ್ರಾ, ಯಾವುದು ಇದೆಲ್ಲ ಮಾಡ್ತಾಯಿದ್ರಿ? ಮೊಟ್ಟ ಮೊದಲು ಎಲ್ಲೋ ಒಂದು ಕಡೆ ಸ್ಟೇಜ್ ಅಂತ ತೊಗೊಳಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಕರೆದ್ಬಿಟ್ಟು ಹಾಡಿಸ್ತಾರಲ್ಲ, ಎಲ್ಲೋ ಒಂದು ಕಡೆ ಅದನ್ನೇ ನಾನು ಸ್ಟೇಜ್ ಆಗಿ ನೋಡೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲೂ ಒಂದು ಕಡೆ ಎದುರುಗಡೆ ಜನ ಇರ್ತಾರೆ, ನಮಗೆ ಸ್ಟೇಜ್ ಫಿಯರ್ ಅನ್ನೋದು ಅವಾಗಿರುತ್ತೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಯಾವ ಸ್ಟೇಜಲ್ಲಿ ಫಸ್ಟ್ ಹಾಡಿದ್ದು ಅನ್ನೋದು ನೆನಪಿಲ್ಲ. ತುಂಬ ಚಿಕ್ಕ ವಯಸ್ಸಿಂದ ನಾನು ನಮ್ಮ ಅಣ್ಣ ಇಬ್ಬರು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸೊ ಅದೊಂದು ಹೊಸ ಅನುಭವ ಫಸ್ಟಿಗೆ ನಾವು ಸ್ಟೇಜಲ್ಲಿ ಹಾಡಿದಾಗ. ಆ್ಯಂಡ್ ನಾವು ಸ್ಕೂಲಲ್ಲಿದ್ದಾಗ ಪ್ರತಿಭಾ ಕಾರಂಜಿ ಈ ಥರದ ಬೇರೆ ಬೇರೆ ರೀತಿಯಾದಂತಹ ಕಾಂಪಿಟೇಷನ್ಗಳಿಗೆ ಹೋಗ್ತಾ ಇದ್ವಿ. ಭಾವಗೀತೆ ಜಾಸ್ತಿ ಹಾಡ್ತಾ ಇದ್ದಿದ್ದು, ಅಮ್ಮ ಹೆಚ್ಚು ಭಾವಗೀತೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಜೊತೆಗೆ ಸಿನಿಮಾ ಹಾಡುಗಳು ಕೂಡ ಫ್ರೀಕ್ವೆಂಟಾಗಿ ನಾವು ಕಲಿತಾ ಇದ್ವಿ. ನಿಮಗೆ ಇಷ್ಟವಾದ ಯಾವ್ದಾರು ಒಂದು ಭಾವಗೀತೆ ಒಂದೆರಡು ಲೈನ್ ಹಾಡ್ಬೋದಾ? ನಾನು ಚಿಕ್ಕ ವಯಸ್ಸಿಂದನೂ ಎಲ್ಲ ಕಾಂಪಿಟೇಷನ್ಲು ಆಲ್ಮೋಸ್ಟ್ ಹಾಡ್ತಿದ್ದು ಇದೇ ಹಾಡು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನೋದು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ
ಕಡಲುಳ್ಳು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ, ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಥ್ಯಾಂಕ್ ಯು ಸರ್. ಸುಮಾರು ಈಗ ಈ ಕ್ಷೇತ್ರಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನಿಮಗೆ ಅಂದಾಜು? ಸರ್ ನಾನು ಆ್ಯಕ್ಚುಲಿ ಹಾಡಕ್ಕೆ ಸ್ಟಾರ್ಟ್ ಮಾಡಿ ನಾನು ಒಂದು 6-7 ವರ್ಷದಿಂದ ಹಾಡ್ತಾ ಇದ್ದೀನಿ. ಆದರೆ ನಂದು ಫ್ರೀಕ್ವೆಂಟಾಗಿ ಹೋಗ್ತಾ ಇತ್ತು ಓದು ಪ್ಲಸ್ ಹಾಡು ಅಂತ. ಬಟ್ ಪೂರ್ತಿಯಾಗಿ ನಾನು ಹಾಡಿಗೆ ಬರಬೇಕು ಅಥವಾ ಚಿತ್ರರಂಗಕ್ಕೆ ಬರಬೇಕು ಅಂತ ಬಂದು ನಾನು 4 ವರ್ಷ ಆಯಿತು ಆಲ್ಮೋಸ್ಟ್. ಇನ್ನು ನಿಮ್ಮ ವಿದ್ಯಾಭ್ಯಾಸ ಅಂದರೆ ಎಲ್ಲಿ ತನಕ? ವಿದ್ಯಾಭ್ಯಾಸ ನಾನು BCom ಮಾಡಿದೆ. BCom ಮಾಡಿ MBA ಕರೆಸ್ಪಾಂಡೆನ್ಸಲ್ಲಿ ಮಾಡಿದ್ದೆ ಸರ್. BCom ಮಾತ್ರ ಕಾಲೇಜ್ಗೆ ಹೋಗಿ ಮಾಡಿ ಅದಾಗ್ತಿದ್ದಂಗೆ ಫುಲ್ ಟೈಮ್ ಬಂದುಬಿಟ್ಟೆ. MBA ಗ್ಯಾಪಲ್ಲಿ ಕರೆಸ್ಪಾಂಡೆನ್ಸಲ್ಲಿ ಮಾಡ್ತಾಯಿದ್ದೆ, ಆನ್ಲೈನ್ ಕೋರ್ಸ್ ಥರ ಮಾಡಿದ್ದು. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾನೆ ಇದ್ದೀವಿ, ಸಾಕಷ್ಟು ಚಿತ್ರಗೀತೆಗಳು ಇರ್ಬೋದು, ಈ ಥರ ಡಿಫ್ರೆಂಟ್ ಸಾಂಗ್ಗಳಿರ್ಬೋದು. ಚಿತ್ರಗೀತೆ ಅಂತ ನೀವು ಪಾದಾರ್ಪಣೆ ಮಾಡಿದಾಗ ನಿಮಗೆ ಇಷ್ಟವಾಗಿದ್ದು ಯಾವುದಾದ್ರು 1-2 ಲೈನ್ ಹಾಡ್ಬೋದಾ ಚಿತ್ರಗೀತೆ ಯಾವುದಾದ್ರು? ನಾನು ಹಾಡಿದ್ದು ಅಂತ ಬಂದರೆ ಬಹಳಷ್ಟು ಸಂಗೀತ ನಿರ್ದೇಶಕರು ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿಸಿದ್ದಾರೆ. ನನಗೆ ಇಷ್ಟ ಆಗಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒದಗಿ ಬಂದ ಒಂದು ಅದೃಷ್ಟ ಅಂತ ಹೇಳ್ಬೋದು ಅದು. ದರ್ಶನ್ ಅವರ ಸಿನಿಮಾಗೆ ಕಾಟೇರ ಅನ್ನೋ ಒಂದು ಸಿನಿಮಾಗೆ ಇತ್ತೀಚೆಗೆ ನಾನು ಹಾಡಿದ್ದೆ. ಆ ಸಿನಿಮಾದ ಆ ಹಾಡನ್ನೇ ನಾನು ಒಂದು ಪಲ್ಲವಿನ ಹಾಡಕ್ಕೆ ಇಷ್ಟಪಡ್ತೀನಿ. ಬೆವರ ಹನಿಲಿ ಬೆಳೆದ ಬಂಡೆಗಲ್ಲು, ಇವನು ನಡೆವ ದಾರಿ ಮೈಲಿಗಲ್ಲು, ಇವನ ಎದುರು ಯಾರು ಹೋಗಬ್ಯಾಡಿ, ಹಿಂದೆ ಐತೆ ಸೈನ್ಯವು, ಹಸಿದ ಜನಕ್ಕೆ ಇವನು ಅನ್ನದಾತ, ಹಸಿರೆ ಉಸಿರು ಎಂದು ಹೇಳಿದಾತ, ಮಣ್ಣ ಮಗನೆ ಕೇಳು ನೀನೆ ಇನ್ನು ನಮ್ಮ ಹೆಮ್ಮೆ ಬಾವುಟ, ಬಿತ್ತೋದು ಕಲಿತ ವಿಜ್ಞಾನಿ, ಬೆಳೆದಿದ್ದು ಹಂಚೋ ಇದಾನಿ, ಸಿಡಿದೆದ್ದ ಸ್ವಾಭಿಮಾನಿ, ಸಾಲು ಸಾಲು ಗಟ್ಟಿ ಹೊಂಟ ಭೂಮಿ ಬಿತ್ತಲು, ಊರಿಗೆ ಊರೇ ಎದ್ದು ಒಟ್ಟಾಗಿ ಕೈಯ ಊರಿಗೆ ಊರೇ ಎದ್ದು ಒಟ್ಟಾಗಿ ಕೈಯ ಹಿಡಿದು, ಹಸಿರಿನ ಬಣ್ಣ ಬಳಿದು, ಅರೆ ನೋಡು ನೋಡು ಹೊಂಟೈತೆ ಸವಾರಿ. ಇದು ಇಷ್ಟೆಲ್ಲ ಹಿಟ್ ಆಗುತ್ತೆ ಅಂತ ನಿಮ್ಗೇನು ಅನಿಸ್ತಾ? ನನಗೆ ಆ್ಯಕ್ಚುಲಿ ಅನಿಸಿತ್ತು. ಹೆಂಗೆ ಅಂದರೆ ಆ್ಯಕ್ಚುಲಿ ನಾವು ಹರಿಕೃಷ್ಣ ಸರ್ ಒಟ್ಟಿಗೆ ಮುಂಚೆ ಕ್ರಾಂತಿ ಅನ್ನೋ ಸಿನಿಮಾಗೆ ಕೂಡ ಅವ್ರದ್ದೇ ಡೈರೆಕ್ಷನ್ ಆದ್ರಿಂದ ಅದು ನಮಗೆ ಪೂರ್ತಿಯಾಗಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ವರ್ಕ್ ಮಾಡಿಸಿದ್ರು ಆ್ಯಕ್ಚುಲಿ ಅವರು. ಸೊ ಅಲ್ಲಿ ಅವ್ರ ವರ್ಕಿಂಗ್ ಸ್ಟೈಲ್ ನೋಡಿದ್ವಿ. ಸೊ ಆ ಸಿನಿಮಾ ಕೂಡ ನಾವು ಚೆನ್ನಾಗೆಲ್ಲ ಹೋಗಿ ವರ್ಕ್ ಮಾಡಿದ್ವಿ. ಸೊ ಕಾಟೇರ ಕೂಡ ಬಂದಾಗ ನಾವು ಕೆಲವು ಫುಟೇಜಸ್ ತೋರಿಸ್ತಾರಲ್ಲ, ಅದು ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಂಥ ಸಿನಿಮಾ. ಜೊತೆಗೆ ಆ ಫುಟೇಜಸ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ನಂಬಿಕೆ ಇತ್ತು. ಅವಾಗ ಹಾಡೋವಾಗಲೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಗೊತ್ತು ಸಿನಿಮಾಗೆ ಸಂಗೀತ ಎಷ್ಟು ಜೀವಾಳ, ಹಿನ್ನೆಲೆ ಸಂಗೀತ ಆಗಿರ್ಬೋದು, ಸಂಗೀತ ಆಗಿರ್ಬೋದು ಎಷ್ಟು ಜೀವಾಳ ಅಂತ. ನಮಗೆ ಹಾಡುವಾಗ ಕೂಡ ಸಿನಿಮಾದ ಒಂದೊಂದು ಸನ್ನಿವೇಶಗಳಿಗೆ ಆದಂಥ ಹಿನ್ನೆಲೆ ಸಂಗೀತ ಇದೆಯಲ್ಲ, ಅದು ಕೇಳಿದಾಗಲೇ ಎಲ್ಲೋ ಒಂದು ಕಡೆ ನಾವು ಹಾಡಿ ಹೋಗ್ತಿದ್ವಿ. ರಾತ್ರಿ ಮನೇಲಿ ಅದೇ ಗುನುಗ್ತಾ ಇರೋದು, ಅಷ್ಟು ಒಂದು ಇದಿತ್ತು ಹಿನ್ನೆಲೆ ಸಂಗೀತದಲ್ಲಿ, ಪರ್ಫೆಕ್ಷನ್ ಇತ್ತು. ಯಾಕಂದ್ರೆ ಅವರು ಹರಿಕೃಷ್ಣ ಸರ್ ಲೆಜೆಂಡ್ ಆಗಿರೋದ್ರಿಂದ ಎವ್ರಿ ಸೀನ್ಗೆ ಪಾಯಿಂಟ್ ಟು ಪಾಯಿಂಟ್ ಯಾವ ಥರ ಇರಬೇಕು, ಯಾವ ಟೆಂಪೋಲ್ ಇರಬೇಕು ಸಂಗೀತ ಅನ್ನೋದನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಸಿನಿಮಾದಲ್ಲಿ. ಈಗ ದೊಡ್ಡ ಸಿಂಗರ್ಸ್ ಎಲ್ಲ ಇರ್ತಾರೆ. ಹೌದು, ಆ ಸಿಂಗರ್ಸ್ ಎಲ್ಲ ಫಿಲಮ್ನಲ್ಲಿ ಹೇಳಿದಾಗ ನಾನೊಬ್ಬನು ಈ ಥರದ ಅಮೇಚೂರ್ಸ್ ಹೊಸ ಕಲಾವಿದ ಹೇಳಿದಾಗ ನಿಮಗೆ ಹೆಂಗೆ ಆ ಥರ ಅಳುಕ ಏನೂ ಬರಲಿಲ್ವಾ? ಅವರೆಲ್ಲ ಹಾಡಿರ್ತಾರೆ, ನಾನು ಹೆಂಗೆ ಹಾಡಬೇಕು, ನನ್ನ ಹಾಡು ಎಲ್ಲಿ ಹೋಗುತ್ತೋ ಏನೋ ಅಂತ ಅನಿಸಿತ್ತ ನಿಮಗೆ? ಅದು ಎಲ್ಲೋ ಒಂದು ಕಡೆ ಅದೇ ಹರಿಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಯಾಕಂದರೆ ಅಷ್ಟು ದೊಡ್ಡ ಸಿನಿಮಾಗೆ, ಅಷ್ಟು ದೊಡ್ಡ ಸ್ಟಾರ್ ಇರೋಂಥ ಸಿನಿಮಾಗೆ ನಮ್ಮನ್ನು ನಂಬಿ, ಆ್ಯಂಡ್ ಈ ಹಾಡನ್ನು ನನ್ನೊಟ್ಟಿಗೆ ಅನಿರುದ್ಧ್ ಶಾಸ್ತ್ರಿ ಅಂತ ಇನ್ನೊಬ್ಬರು ದೊಡ್ಡ ಹಿನ್ನೆಲೆ ಗಾಯಕರು ಅವರು ಕೂಡ, ಆ್ಯಂಡ್ ಮಧ್ವೇಶ್ ಭಾರದ್ವಾಜ್ ಅಂತ ಅವರು ಕೂಡ, ಆ್ಯಂಡ್ ಅಭಿಷೇಕ್ ಎಮ್ಮಾನ್ ಅಂತ ನಾವು 4 ಜನ ಸೇರಿ ಹಾಡಿರುವಂಥ ಹಾಡಿದು. ಸೊ ಒಂದು ದರ್ಶನ್ ಸರ್ ಸಿನಿಮಾಗೆ ನಂಬಿಕೆ ಇಟ್ಟು ಅವರು ತಕ್ಷಣಕ್ಕೆ ಈ ಹಾಡನ್ನು ನೀವೇ ಹಾಡಿ ಅಂತ ಕೊಡ್ತಾರೆ. ಅದು ಯಾವ ಥರ ನಮಗೆ ರೆಕಾರ್ಡ್ ಮಾಡಿದಂದ್ರೆ, ನಾವು ಇನ್ನೊಂದು 3-4 ದಿನದಲ್ಲಿ ಹಾಡು ರಿಲೀಸ್ ಇದೆ ಅಂತಂದಾಗ ಅವ್ರು ಟಕ್ಕಂತ ನಮಗೆ ಜವಾಬ್ದಾರಿ ಕೊಟ್ಬಿಟ್ರು, ನೀವೇ ಹಾಡ್ಬೇಕು ಈ ಹಾಡನ್ನು ಅನ್ನೋ ಥರ.
ಸೊ ಅವಾಗ ನಮಗೆ ಜವಾಬ್ದಾರಿ ಜಾಸ್ತಿ ಆಯ್ತು. ಚಾಲೆಂಜಿಂಗ್ ಆಯಿತು. ಪ್ಲಸ್ ದರ್ಶನ್ ಸರ್ ಕೂಡ ಇದಕ್ಕೆ ತುಂಬ ಖುಷಿ ಪಟ್ಟಿದ್ದಾರೆ ಹಾಡು ರಿಲೀಸ್ ಆದಮೇಲೆ. ಅದಾದಮೇಲೆ ನೆಕ್ಸ್ಟ್ ಒಂದು ಈವೆಂಟ್ ಇತ್ತು. ಆ ಈವೆಂಟಿಗೆ ಹರಿಕೃಷ್ಣ ಸರಿಗೆ ದರ್ಶನ್ ಸರೇ ಕೇಳಿದ್ರಂತೆ, ಅವರು ಸಿಂಗರ್ಸ್ನ ಕರೆಸಿ ಪರ್ಫಾರ್ಮ್ ಮಾಡೋದೆಲ್ಲ ಇತ್ತು. ಸೊ ಅಲ್ಲಿ ನನಗೆ ಮೀಟ್ ಮಾಡುವಂಥ ಅವಕಾಶ ಕೂಡ ಸಿಕ್ತು. ನಾನು ಚಿಕ್ಕ ವಯಸ್ಸಿಂದ ತುಂಬ ದೊಡ್ಡ ಅಭಿಮಾನಿ ದರ್ಶನ್ ಸರ್ಗೆ. ಸೊ ಅವರ ಸಿನಿಮಾ ಹಾಡಿದ್ದು ತುಂಬ ದೊಡ್ಡ ಖುಷಿ ಇದೆ ಆ್ಯಕ್ಚುಲಿ. ಇನ್ನು ಬೇರೆ ಸಿನಿಮಾಗಳಿಗೆ ಯಾವುದಕ್ಕೆಲ್ಲ ಹಾಡಿದ್ದೀರಾ ನೀವು? ನನಗೆ ಒಂದು ರೀತಿಲಿ ಅದೃಷ್ಟ ಅಂತಲೇ ಹೇಳ್ಬೋದು. ಮೊದಲನೇ ಹಾಡು ನನಗೆ ಅನುರಾಧ ಭಟ್ ಅವ್ರ ಜೊತೆಗೆ ಹಾಡೋ ಅವಕಾಶ ಸಿಕ್ತು, ಲಕ್ಷ್ಯ ಅಂತ ಒಂದು ಹೊಸಬರ ಚಿತ್ರಕ್ಕೆ. ಆ ಹಾಡು ಕೂಡ ಚೆನ್ನಾಗಿತ್ತು. ಅದೇ ರೀತಿಲಿ ಅದಾದಮೇಲೆ ನನಗೆ ಬಂದಂಥ ಅವಕಾಶ, ನೆಕ್ಸ್ಟ್ ಹಾಡೇ ಬಂದಿದ್ದು ನನಗೆ ಸಾಯಿ ಸರ್ವೇಶ್ ಅಂತ ಒಬ್ಬರು ಸಾಹಿತಿ ಇದು ಅದು ಮಫ್ತಿ ಅನ್ನೋ ಸಿನಿಮಾಗೆ ಶಿವರಾಜ್ ಕುಮಾರಿಗೆ ರಾಕ್ಷಸನು ನೀನೇನು ಆ ಹಾಡು ಬರೆದವರ ಒಂದು ಸಂಗೀತಕ್ಕೆ ನನಗೆ ಹಾಡುವಂಥ ಅವಕಾಶ ಸಿಕ್ತು. ಇನ್ನೊಂದು ಗೀತೆ ಯಾವ್ದಾರು ಹಾಡ್ಬೋದಾ? ಒಂದೆರಡು ಲೈನ್. ಖಂಡಿತ. ಫಸ್ಟ್ ಚಿತ್ರದೇ ಹಾಡ್ತೀನಿ, ಲಕ್ಷ್ಯ ಅನ್ನೋ ಒಂದು ಸಿನಿಮಾಗೆ ಹಾಡಿದ್ದೆ. ಹುಡುಕಾಡಿದೆ ಮನಸ್ಸು ನಿನಗೆ ಮನದಾಳದ ಮೌನದ ಹಾಗೆ, ಕಣ್ಣಲ್ಲಿ ಬಚ್ಚಿಡು ಕಾಣೆಯಾದ ನಿನ್ನ ಜೀವವಾದ ನನ್ನ, ಕಾಣೆಯಾದ ನಿನ್ನ ಜೀವವಾದ ನನ್ನ, ಕಾಪಾಡಲು ನೀ ಬಾರೆಯ ನಾ ಕಾಯುವೆ ನೀ ಬಾರೆಯ ನಾ ಕಾಯುವೆ. ಸೂಪರ್, ಥ್ಯಾಂಕ್ ಯು ಸರ್. ಈ ಹಾಡು ಆ್ಯಕ್ಚುಲಿ ಅನುರಾಧ ಭಟ್ ಮ್ಯಾಮು ಫೀಮೇಲ್ ಹಾಡಿರೋದು, ಸೊ ಡ್ಯುಯೆಟ್ ಸಾಂಗ್ ಇದು. ಇನ್ನು ಈಗ ಚಿತ್ರರಂಗದಲ್ಲಿ ಯಾವ ಥರದ ಹಾಡುಗಳನ್ನ ಇಷ್ಟಪಡ್ತಾರೆ ಅಂತ ನಿಮಗೆ ಅನಿಸುತ್ತೆ? ಈಗ ಅಂದರೆ ಜನರಿಗೆ ಈಗ ಮುಂಗಾರು ಮಳೆ ಒಂದು ಟೈಟ್ಲ್ ಸಾಂಗ್ ಇರೋ ಪ್ರೇಮಲೋಕ, ಈ ಥರದ ಹಾಡುಗಳನ್ನ ಜನರಿಗೆ ರೀಚ್ ಆಗುತ್ತೆ. ನಿಮ್ಮ ಒಂದು ಈ ಜರ್ನಿಯಲ್ಲಿ ಜನ ಏನನ್ನು ಅಪೇಕ್ಷೆ ಮಾಡ್ತಾರೆ? ಈಗ ಐಟಮ್ ಸಾಂಗ್ ಇಷ್ಟಪಡ್ತಾರಾ ಅಥವಾ ಹೊಡಿ ಹಾಡುಗಳನ್ನ ಇಷ್ಟಪಡ್ತಾರಾ? ನಿಮಗೆ ಹೆಂಗೆ ಅನಿಸ್ತಾ ಇದೆ? ಒಂದು ಈಗ ಇಷ್ಟೆಲ್ಲ ಒಂದು 25-30 ಫಿಲಮಿಗೆ ಹಾಡಿದ್ದೀನಿ ಅಂತಿದಿಲ್ಲ, ನಿಮಗೆ ಹೆಂಗೆ ಅನಿಸ್ತಾ ಇದೆ? ನನಗೆ ಅನಿಸಿದ ಪ್ರಕಾರ ಎಲ್ಲ ಒಂದು ಕಡೆ ನಾವು ಹಾಡು ಅಂತ ಬಂದಾಗ ಈ ಫಾಸ್ಟ್ ಸಾಂಗ್ಸ್ ಆಗಿರ್ಬೋದು, ನಾವೇನೊಂದು ಜಾನರ್ನ ಮೆನ್ಷನ್ ಮಾಡ್ತೀವಿ, ವೆಸ್ಟರ್ನ್ ಕೈಂಡ್ ಆಫ್ ಸಾಂಗ್ಸ್ ಆಗಿರ್ಬೋದು, ಅಥವಾ ಟಪಾಂಗುಚಿ ಅಂತ ನಾವೇನು ಹೇಳ್ತೀವಿ, ಅಥವಾ ಐಟಮ್ ಸಾಂಗ್ ಅಂತ ಏನು ಹೇಳ್ತೀವಿ, ಅದು ಆ ಕ್ಷಣಕ್ಕೆ ಈಗ ಆ ಹಾಡು ನಮಗೆ ಕೇಳಿದ ತಕ್ಷಣ ಇಷ್ಟ ಆಗಿರುತ್ತೆ. ಅದಾದಮೇಲೆ ಒಂದು ವಾರ ಕೇಳ್ತೀವಿ, ಒಂದು 10 ದಿವಸ ಕೇಳ್ಬೋದು, ಆ ಸಿನಿಮಾ ರಿಲೀಸ್ ಆಗಿ ಹೋಗೋವರೆಗೂ ಆ ಹಾಡನ್ನ ಕೇಳ್ಬೋದು. ಬಟ್ ಪ್ರತಿ ಸಿನಿಮಾದಲ್ಲೂ ನೀವು ಹೇಳಿದಂಗೆ ಮುಂಗಾರು ಮಳೆ ಆಗಿರ್ಬೋದು, ಹಳೆ ಪ್ರೇಮಲೋಕ ಆಗಿರ್ಬೋದು, ಒಂದು ಮೆಲಡಿ ಅಂತ ನಾವೇನು ಮಾಡ್ತೀವಿ, ಸರಿಯಾದ ಮೆಲಡಿ ಅನ್ನೋದನ್ನ ಸಂಗೀತ ನಿರ್ದೇಶಕರು ಮಾಡಿದಾಗ ಆ ಹಾಡು ಇವತ್ತಲ್ಲದೆ ಇನ್ನೂ 40-50 ವರ್ಷ ಆದಮೇಲೂ ನಮಗೆ ಕೇಳಲಿಕ್ಕೆ ಉಳಿಯುವಂಥದ್ದು ಸದಾ ಉಳಿಯುತ್ತೆ. ಎಲ್ಲ ಈಗ ನೀವು ಹಳೆ ಹಾಡುಗಳನ್ನ ತೊಗೊಂಡ್ರೆ, ಸಾಹಿತ್ಯ ಆಗಿರ್ಬೋದು, ಸಾಂಗ್ ಈ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಆ ಹಾಡನ್ನ ಇವತ್ತಿಗೆ ನನಗೆಲ್ಲೋ ಒಂದು ಕಡೆ ನಾನು ತುಂಬ ಹಳೆ ಹಾಡುಗಳನ್ನೇ ಕೇಳ್ಕೊಂಡು ಬಂದಿರೋದ್ರಿಂದ ನಿದ್ದೆಲ್ಲಿ ಕೇಳಿದ್ರು ನೆನಪಿರೋವಂಥ ಹಾಡುಗಳು ಅದೆಲ್ಲ. ಎಲ್ಲ ಒಂದು ಕಡೆ ಮೆಲಡಿ ಅನ್ನೋದು ನನಗೆ ಯಾವತ್ತಿಗೂ ಶಾಶ್ವತವಾಗಿ ಉಳಿಯುವಂಥದ್ದು ಅಂತ ನನಗೆ ಅನಿಸುತ್ತೆ. ಈಗ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ, ಹಾಡಿಗಿಂತ ಸಂಗೀತದ ಅಬ್ಬರ ಜಾಸ್ತಿ ಆಗಿರುತ್ತೆ. ಹೌದು, ಹಾಡಿನ ವಾಯ್ಸು ಆ ಮಾಧುರ್ಯತೆನೇ ಕಳೆದು ಹೋಗ್ತಾ ಇರುತ್ತೆ. ಹೌದು, ಹಳೆ ಹಾಡನ್ನ ಸಾಕಷ್ಟು ನೀವು ಯಾವತ್ತಿಗೂ ಜನ ಇವತ್ತಿಗೂ ಅದಕ್ಕೊಂದು ಜೀವಂತಿಕೆ ಇದೆ, ಒಂದು ಶಾಶ್ವತವಾದ ನೆಲೆಗಟ್ಟಿದೆ. ಹಳೆ ಹಾಡುಗಳು ಯಾರು ಕೇಳಿದ್ರೆ, ಅಜ್ಜಿ ಕೇಳಿದ್ರಾಗ್ಬೋದು, ಹೊಸಬರು ಕೇಳಿದ್ರಾಗ್ಬೋದು, ಈಗ ಬಂಗಾರದ ಮನುಷ್ಯ ಇರ್ಬೋದು, ಈ ಥರದ್ದೆಲ್ಲ ಯಾವುದಾದ್ರು ಸಾಕಷ್ಟು ಫಿಲಮ್ಗಳಿದ್ದಾವೆ. ಲೀಲಾವತಿ ರಾಜ್ಕುಮಾರ್ ಹಾಡಿರೋದಿರ್ಬೋದು, ಜೀವನ ಚೈತ್ರ, ಇವೆಲ್ಲ ಹಾಡುಗಳು ಅಚ್ಚಳಿಯದೆ ಮನಸ್ಸಲ್ಲಿ ಉಳ್ಕೊಂಡಿದ್ದಾವೆ. ಆದರೆ ಈಗ ಆ ಥರ ಹಾಡುಗಳು ಎಲ್ಲ ಕೆಲವಾರು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ, ಯುವ ಪೀಳಿಗೆಗೆ ಇಷ್ಟ ಆಗ್ಬೋದು. ಈ ಥರನ ಜನರಿಗೆ ನಾವು ತಲುಪೋಕ್ಕೆ ಏನು ಮಾಡೋಕ್ಕೆ ಸಾಧ್ಯ? ನೀವೆಲ್ಲ ಒಬ್ಬ ಸಂಗೀತ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾಯಿದ್ದೀರಾ, ಹಾಡು ಹೇಳ್ತಾ ಇದ್ದೀರಾ, ನಾವು ಒಂದು ಶಾಶ್ವತವಾದ ನೆಲೆಗಟ್ಟು ಒಂದು ಹಾಡಿಗೆ ಬೇಕಪ್ಪ ಅಂದರೆ ಏನು ಮಾಡೋಕ್ಕೆ ಸಾಧ್ಯ? ಅದೇ ನೀವೇ ಹೇಳಿದ ಹಾಗೆ ಇವತ್ತಿಗೆ ನೋಡಿ, ಇತ್ತೀಚೆಗೆ ಬರ್ತಿರೋಂಥ ಹಾಡುಗಳಲ್ಲಿ ಅಬ್ಬರ ಜಾಸ್ತಿ ಇದೆ. ಅಂದರೆ ನಾವು ಮ್ಯೂಸಿಕಲಿ ಏನಂತೀವಿ ಅಂದರೆ ಅದನ್ನು ಅರೇಂಜ್ಮೆಂಟ್ಸ್ ತುಂಬ ಇದೆ, ಕಂಪೋಸಿಷನ್ಗಿಂತ ಅರೇಂಜ್ಮೆಂಟ್ಸ್ ಜಾಸ್ತಿ ಇದೆ ಅಂತ ನಾವು ಹೇಳ್ತೀವಿ. ಅದು ನನಗೂ ಅನಿಸಿದೆ ಕೂಡ ಎಷ್ಟೋ ಹಾಡುಗಳಲ್ಲಿ. ಹಳೆ ಹಾಡುಗಳು ಎಲ್ಲೋ ಒಂದು ಕಡೆ
ಆ ಕಾಂಪೋಸಿಷನ್ ಏನು ಸಂಯೋಜನೆ ಪ್ಲಸ್ ಸಾಹಿತ್ಯ ಅಂತ ಏನಿತ್ತೋ, ಈಗ ನಾನೆಲ್ಲ ಒಂದು ಕಡೆ ನಾನು ಶಂಕರ್ ಸರ್ ಒಟ್ಟಿಗೆ ಶಂಕರ್ ಶಾನ್ಭೋಗ್ ಸರ್ ಒಟ್ಟಿಗೆಲ್ಲ ಕೆಲಸ ಮಾಡಿದ್ದೀನಿ. ಅವರು ವೇದಿಕೆ ಮೇಲೆ ಹೇಳೋ ಮಾತು ಏನಂದರೆ, ಯಾವಾಗಲೂ ಸಾಹಿತ್ಯ ಯಾವತ್ತೂ ಒಂದು ಹಾಡಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಹಿತ್ಯವನ್ನು ಜನರಿಗೆ ಮುಟ್ಟಿಸುವಂತಹ ಮಾಧ್ಯಮವೇ ಸಂಗೀತ ಅಂತ ಹೇಳ್ತಾರೆ. ಸಾಹಿತ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾವು ಸಾಹಿತ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಸಂಯೋಜನೆಯನ್ನು ಮಾಡ್ತೀವೋ, ಆ್ಯಂಡ್ ಈ ಸಾಹಿತ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಆಗಿದ್ದ ಸಂಯೋಜನೆಗೆ ಜಾಸ್ತಿ ಮಹತ್ವ ಕೊಟ್ಟು ಅರೇಂಜ್ಮೆಂಟ್ಸ್ನ ಕಮ್ಮಿ ಇಡ್ತೀವೋ. ಇವಾಗ ನೀವು ಹಳೆ ಹಾಡು ಯಾವುದೇ ತೊಗೊಂಡ್ರು ನಮಗೆ ಅಬ್ಬರಕ್ಕಿಂತ ಜಾಸ್ತಿ ಆ ಒಂದು ಸಾಹಿತ್ಯ ಸಂಗೀತ ಮನಸ್ಸಿಗೆ ಮುಟ್ಟುತ್ತೆ. ಇತ್ತೀಚೆಗೆ ಅದು ಆ್ಯಕ್ಚುಲಿ ಕಮ್ಮಿ ಇದೆ. ಎಲ್ಲೋ ಒಂದು ಕಡೆ ನಾವು ಸಾಹಿತ್ಯ ಮತ್ತು ಸಂಯೋಜನೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಾಗ ಇವತ್ತಿಗೂ ಆ ಹಾಡುಗಳು ಉಳಿಯುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಆಗ್ತಾ ಇಲ್ಲ, ಇತ್ತೀಚೆಗೆ ಆಗ್ತಿಲ್ಲ ಅಂದರೆ ಯಾರೂ ಮಾಡ್ತಿಲ್ಲ ಅಂತಲ್ಲ, ಬಹಳಷ್ಟು ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಹಳೆಯದಕ್ಕೆ ಇವಾಗ ಹೋಲಿಸಿದ್ರೆ ಆ ಒಂದು ಕೊರತೆ ಇದೆ ಸತ್ಯವಾಗಿ. ನಿಮಗೆ ತುಂಬ ಇಷ್ಟವಾಗಿದ್ದ ಹಾಡು, ಯಾಕಂದರೆ ಈಗ ಅದೇ ರಾಜ್ಕುಮಾರ್ನೆಲ್ಲ ನಾವು ಇಂಟ್ರ್ಯೂ ಮಾಡ್ತಾ ಇರ್ತಾನೆ, ಬೇರೆಲ್ಲ ಹೇಳ್ತಾ ಇರ್ತಾರೆ ನಿಮಗೆ ಹಳೆ ಹಾಡು ಯಾವುದು ಇಷ್ಟ ಅಂತಂದರೆ ಅವ್ರು ಯಾವುದೋ ಒಂದು ಹಾಡು ಹಾಡ್ತಾರೆ. ನಿಮಗೆ ಈಗ ನೀವು ಎಷ್ಟೇ ತಂತ್ರಜ್ಞಾನ ಮುಂದುವರೆದು ಎಷ್ಟೇ ಒಂದು ಫೀಲ್ಡ್ ಮುಂದುವರೆದ್ರು ಸಹ ಹಳೆ ಹಾಡು ಸ್ವಲ್ಪ ಎಲ್ಲ ನಮ್ಮ ಮನಸ್ಸಲ್ಲೇ ಡೆಪಾಸಿಟ್ ಆಗಿರುತ್ತೆ. ಆ ರೀತಿ ನಿಮಗೆ ಯಾವ್ದಾರ ಹಳೆ ಹಾಡುಗಳು ತುಂಬ ಇಷ್ಟವಾದಂತಹ ಗೀತೆಗಳು ಯಾವ್ದಾರು ಇರ್ಬೋದಾ? ತುಂಬ ಇದೆ ಸರ್ ಆ ಥರ. ಅಂದರೆ ಮನಸ್ಸಿಗೆ ಇಷ್ಟ ಆಗಿರುವಂಥ ಹಾಡುಗಳು ಅಂತ ತುಂಬ ಇದ್ದಾವೆ. ಈಗ ತಕ್ಷಣಕ್ಕೆ ನೆನಪಾಗ್ತಿರೋವಂಥದ್ದು ಅಂದರೆ ಮಹಾಕ್ಷತ್ರಿಯ ಸಿನಿಮಾದ ಈ ಭೂಮಿ ಬಣ್ಣದ ಬುಗುರಿ ಅನ್ನೋ ಒಂದು ಹಾಡು ತುಂಬ ಕಡೆ ಹಾಡಿದ್ದೀನಿ. ಯಾಕೆ ಇಷ್ಟ ಆಯ್ತು ನಿಮಗೆ ಅದು? ಎಲ್ಲೋ ಒಂದು ಕಡೆ ಆ ಹಾಡಿನ ಸಾಹಿತ್ಯಕ್ಕೆ ಎಂಥ ಒಂದು ಶಕ್ತಿ ಇದೆ ಅಂದರೆ, ಎಲ್ಲೋ ಒಂದು ಕಡೆ 6ನೇ ಕ್ಲಾಸ್ ಮಕ್ಕಳಿಗೆ ಅದು ಪದ್ಯ ಆಗಿ ಬಂದಿದೆ. ಹಂಸಲೇಖ ಸರ್ ಬರೆದಿರೋಂಥ ಸಾಹಿತ್ಯ, ಅದಕ್ಕೆ ಮಾಡಿರುವಂಥ ಸಂಯೋಜನೆ ಎಲ್ಲೋ ಒಂದು ಕಡೆ ಸಾಹಿತ್ಯಕ್ಕೆ ಸಂಗೀತವನ್ನು ಹೊಲದ ರೀತಿಯಲ್ಲಿ ಇದೆ. ಸೊ ಆ ಸಾಹಿತ್ಯ ನನಗೆ ಮುಖ್ಯವಾಗಿ ತುಂಬ ಇಷ್ಟ ಸರ್. ಹಾಗಾಗಿ ತುಂಬ ವೇದಿಕೆಯಲ್ಲೂ ಹಾಡಿದ್ದೀನಿ ಅದನ್ನೇ ಒಂದು ಹಾಡಕ್ಕೆ ಇಷ್ಟಪಡ್ತೀನಿ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ, ಸುಖವಾದ ಭಾಷೆಯ ಕಲಿಸು, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ, ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ, ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ಭಾಳ ಅದ್ಭುತವಾದ ಸಾಲುಗಳಿದಾವೆ. ಹೌದು. ಹಿಂದೆ ಸಾಕಷ್ಟು ಸಾಹಿತ್ಯ ರಚನೆ ಮಾಡೋರು ಹೇಳ್ತಾಯಿದ್ರು, ಹಾಡುಗಳು ನಮ್ಮ ಬದುಕನ್ನು ಬದಲಾಯಿಸ್ತವೆ, ನಮ್ಮ ಸಮಾಜದ ಓರೆಕೋರೆಗಳನ್ನ ತಿದ್ದುತ್ತವೆ, ಈ ಥರ ಹೇಳ್ತಾಯಿದ್ರು. ಹಾಗೆ ಹಂಸಲೇಖ ಅವರು ಎಲ್ಲೋ ಒಂದು ಜಾಗದಲ್ಲಿ ಈ ಥರದ್ದೆಲ್ಲ ಹಾಡುಗಳನ್ನ ರಚನೆ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ. ಖಂಡಿತ ತಪ್ಪಾಗಲ್ಲ ಸರ್. ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಬಂದಿರೋದು ಎಲ್ಲೋ ಒಂದು ಕಡೆ ಮುಂಚಿನ ಹಾಡುಗಳು, ರಾಜನ್ ನಾಗೇಂದ್ರ ಅವ್ರದ್ದು, ರಂಗರಾವ್ ಸರ್ದು, ಇವರ GK ವೆಂಕಟೇಶ್ ಅವರ ಕಾಂಪೋಸಿಷನ್ಸ್ ಆದರೆ, ಅದಾದಮೇಲೆ ನಮಗೆ ಎಲ್ಲೋ ಒಂದು ಕಡೆ ಹಂಸಲೇಖ ಸರ್ ಹಾಡುಗಳು ದಿನನಿತ್ಯದ ಬದುಕಲ್ಲಿ, ಈಗ ಎಲ್ಲೋ ಹೊರಗಡೆ ಹೊರಟಾಗ ಆಟೋದಲ್ಲಾಗಿರ್ಬೋದು ಅಥವಾ ಬಸ್ಸಲ್ಲಾಗಿರ್ಬೋದು ಅಥವಾ ಹೋಗ್ತಿದ್ದಂಗೆ ಅಲ್ಲಿ ಸ್ಟುಡಿಯೋಲಿ ಯಾರೋ ಒಬ್ಬರು ಮೊಬೈಲಲ್ಲಿ ಕೇಳ್ತಾ ಇರೋದಾಗಿರ್ಬೋದು, ಈ ಥರ ನನಗೆಲ್ಲೋ ಒಂದು ಕಡೆ ಅವರ ಒಂದು ಸಂಯೋಜನೆ ಗೀತೆಗಳಿಲ್ಲದೆ ನನ್ನ ದಿನ ಪರಿಪೂರ್ಣವೇ ಆಗಲ್ಲ. ಯೂಶಲಿ ನಾನಾರು ಕೇಳಿರ್ತೀನಿ ಅಥವಾ ಹೊರಗಡೆ ಎಲ್ಲರೂ ಕೇಳಿಸ್ಕೊಂಡಿರ್ತೀನಿ. ಸೊ ಅಷ್ಟು ದೊಡ್ಡ ಶಕ್ತಿಯನ್ನು ಹಂಸಲೇಖ ಸರ್ ತುಂಬಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅಂದರೆ ತಪ್ಪಾಗಲ್ಲ. ನಿಮಗೆ ಸ್ಫೂರ್ತಿ ಯಾರು? ಯಾಕಂದರೆ ಈ ಥರದರೆ ಈಗ ಬರೆದಿರೋಂಥ ಸಾಹಿತ್ಯ ನನಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದು, ಆ ಥರದಲ್ಲಿ ಯಾರಾದರೂ ನಿಮಗೆ ಇದ್ದಾರಾ? ನನಗೆ ಹಳೇದರಲ್ಲಿ ಚಿ ಉದಯಶಂಕರ್ ಸರ್ ಅವರ ಸಾಹಿತ್ಯ ತುಂಬಾ ಇಷ್ಟ. ನನಗೆ ನೀವು ಫೇವ್ರೇಟ್ ಯಾವುದು ಅಂತ ಕೇಳಿದಾಗ ಇದು ಒಂದು ತಲೆಗೆ ಬಂತು, ಯಾವುದು ಶ್ರೀನಿವಾಸ ಕಲ್ಯಾಣ ಹಾಡುಗಳು ಬಹಳ ಇಷ್ಟ ನನಗೆ ಎಲ್ಲದು. ಅದರಲ್ಲಿ ನಾನೇ ಭಾಗ್ಯವತಿ ಆ ಹಾಡು ತುಂಬ ಇಷ್ಟ.
ಸೊ ಅದರಲ್ಲಿ ಅಣ್ಣವರ ಸಾಲುಗಳು ಒಂದಷ್ಟು ಬರುತ್ತೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ, ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಕಂಡು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಭಾಳ ಅದ್ಭುತವಾದ ಗೀತೆ. ಜೊತೆಗೆ ಒಂದು ಪೌರಾಣಿಕ ಚಿತ್ರದಲ್ಲಿ ಬಹುಶಃ ನನಗೆ ಗೊತ್ತಿದ್ದಾಗ ಆ ಗೀತೆಯಿಂದನೇ ಫಿಲ್ಮ್ ಸಾಕಷ್ಟು ಖಂಡಿತವಾಗ್ಲೂ ಹೌದು ಓಡಿದೆ. ಕೆಲವರು ಹಾಡುಗಳಿಂದನೇ ಆ ಹಾಡನ್ನು ನೋಡಲೇಬೇಕು ಅಂತ. ಈಗ ಕಾಂತಾರ ಇರ್ಬೋದು, ಭಾಳ ಸಾಧನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದು ಸತ್ಯ. ಕಾಂತಾರದಲ್ಲಿ ಕೆಲವರು ಹಾಡುಗಳಿಗೋಸ್ಕರನೇ 4 ಸರಿ ಫಿಲಮ್ ನೋಡಿದರು ಇದ್ದಾರೆ. ಹೌದು. ಹಾಗಾಗಿ ಒಬ್ಬ ಸಾಹಿತ್ಯ ಮತ್ತು ಜೊತೆಗೆ ಸಂಗೀತ ಜೊತೆಗೆ ಹಾಡಿರುವಂಥ ಶೈಲಿ, ಅದನ್ನು ಅನುಭವಿಸಿ ಹಾಡಿರ್ತಾರೆ. ಇನ್ನು ನೀವು ಈಗ ಒಬ್ಬ ಕಲಾವಿದ ಅಂದರೆ ಒಬ್ಬ ಪರಿಪೂರ್ಣತೆ ಇರಬೇಕು ಅಂದರೆ, ಈ ಸಿಂಗಿಂಗಲ್ಲಿ ನೀವು ಪರಿಪೂರ್ಣತೆ ಇರಬೇಕು ಅಂದರೆ ನೀವೆಲ್ಲ ಒಂದು ಪ್ರೋಗ್ರಾಮ್ ಕೊಡ್ತಾ ಇರ್ತೀರ, ಬೇರೆ ಬೇರೆ ಭಾಷೆ ಹಾಡುಗಳನ್ನ ಕೇಳ್ತಾರೆ ನಿಮ್ಮ ಹತ್ರ. ಅದರಲ್ಲಿ ಈಗ ಹಿಂದಿ ಆಗಿರ್ಬೋದು, ಬೇರೆ ಬೇರೆ ನಿಮಗೆ ಅದಾದರೂ ನೀವು ಅಭ್ಯಾಸ ಮಾಡಿದ್ದೀರಾ ಅಥವಾ? ಸರ್, ನಾನು ಆ್ಯಕ್ಚುಲಿ ತಮಿಳಲ್ಲಿ 2-3 ಸಿನಿಮಾಗೆ ಹಾಡಿದ್ದೀನಿ, ಪ್ಲಸ್ ತೆಲುಗಲ್ಲಿ ಕೂಡ 2-3 ಸಿನಿಮಾಗೆ ಹಾಡಿದ್ದೀನಿ. ಆ್ಯಂಡ್ ಮಲಯಾಳಂ ಇತ್ತೀಚೆಗೆ ಒಂದು ಸಿನಿಮಾಗೆ ಹಾಡಿದೆ, ಒಂದು ಸಿನಿಮಾ ಪ್ಲಸ್ ಒಂದು ಆಲ್ಬಮ್ ಸಾಂಗ್ ಕೂಡ ಹಾಡಿದ್ದೀನಿ ಮಲಯಾಳಮಲ್ಲಿ. ಜೊತೆಗೆ ಹಿಂದಿಲಿ ಒಂದು ಸಿನಿಮಾ ಹಾಡಿದ್ದೀನಿ, ಒಂದು ಆಲ್ಬಮ್ಗೆ ಹಾಡಿದ್ದೀನಿ. ಸೊ ಆಲ್ಮೋಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಹಾಡಿದ್ದೀನಿ. ಆದರೆ ನನಗೆ ಆ ಲ್ಯಾಂಗ್ವೇಜಲ್ಲಿ ಪರ್ಫೆಕ್ಷನ್ ಇಲ್ಲ. ನಾನು ಎಲ್ಲದನ್ನು ಕನ್ನಡದಲ್ಲಿ ಬರ್ಕೊಂಡು ಅಥವಾ ಇಂಗ್ಲೀಷಲ್ಲಿ ಬರ್ಕೊಂಡು ನಾನು SP ಬಾಲಸುಬ್ರಹ್ಮಣ್ಯಂ ಬರ್ಕೊತಾ ಇದ್ರು, ಅವರು ಬೇರೆ ಭಾಷೆಯಲ್ಲಿ ಬರ್ಕೊಂಡು ಕನ್ನಡ ಹಾಡುಗಳನ್ನು ಹಾಡ್ತಾರೆ. ಹೌದು. ಸೊ ನಾನು ಆ ಥರ ಮಾಡಿರೋದೇ ಹೆಚ್ಚು ಎಲ್ಲದನ್ನು. ನಿಮಗೇನೋ ಅವಾಗ ಕಾನ್ಫಿಡೆನ್ಸ್ ಬರ್ತಾ ಇತ್ತಾ? ಕಾನ್ಫಿಡೆನ್ಸ್ ಬರುತ್ತೆ. ಬೇಸಿಕಲಿ ನಾವು ಏನು ಮಾಡ್ತೀವಿ ಅಂದರೆ, ಲಿರಿಸಿಸ್ಟ್ ಯೂಶಲಿ ಇದ್ದೇ ಇರ್ತಾರೆ. ಸೊ ಲಿರಿಸಿಸ್ಟ್ ಹತ್ರ ಕರೆಕ್ಟಾಗಿ ಕೇಳ್ಕೊಂಡು ಬರ್ಕೊಂಬಿಟ್ರೆ, ಸಾಹಿತ್ಯ ಕನ್ನಡದಲ್ಲೇ ನಾವು ಓದೋದ್ರಿಂದ ನಮಗೇನು ಕಾನ್ಷಿಯಸ್ನೆಸ್ ಬರಲ್ಲ. ಸೊ ಹಂಗೆ ನಾವು ಹಾಡ್ತಾ ಹೋಗ್ತೀವಿ. ಒಂದೊಂದು ಲೈನ್ ಹಾಡಿದಾಗಲೂ ರೆಕಾರ್ಡಿಂಗ್ ಅಂತ ಬಂದಾಗ ನಮಗೆ ಒಂದು ಸ್ಟ್ರೆಚ್ಚಲ್ಲಿ ಹಾಡೋ ಥರ ಇರೋಲ್ಲ. ಒಂದೊಂದು ಲೈನ್ ಹಾಡಿದಾಗಲೂ ಇದು ಸರಿ ಇದೆಯಾ ಇದು ಸರಿ ಇದೆಯಾ ಅಂತ ನಾವು ಕೇಳ್ಕೊಂಡೆ ಹಾಡ್ತೀವಿ. ಮಾಡ್ತಾ ಇರ್ತಾರೆ. ಹೌದು. ನಿಮಗೆ ಬೇರೆ ಭಾಷೆ ಯಾವ್ದಾದ್ರು ನಿಮಗೆ ಹಾಡು ಇಷ್ಟವಾಗಿದ್ದ ಯಾವ್ದಾದ್ರು, ಹಿಂದಿ ಇರ್ಬೋದು? ಬೇರೆ ಭಾಷೆ ನಾನು ಹಾಡಿದ್ದು ಇದೆ, ಬಟ್ ಸಾಹಿತ್ಯ ಸಿಗಲ್ಲ ಅಂತ. ಇರಲಿ, ತೊಂದರೆ ಇಲ್ಲ. ನೆನಪಿದ್ರೆ ಹೇಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. MP3 ಇದೆ, ಬಟ್ ನನಗೆ ಇಲ್ಲಿ ಲೈವಲ್ಲಿ ಹಾಡೋಕ್ಕೆ ಸಾಹಿತ್ಯ ಬೇಕು. ಇರಲಿ, ನೋ ಪ್ರಾಬ್ಲಮ್. ಇನ್ನು ಒಂದು ಮಟ್ಟಕ್ಕೆ ಹೋದಾಗ ಈಗ ನಿಮಗೊಂದು ಕಾನ್ಫಿಡೆನ್ಸ್ ಬಂದಿರುತ್ತೆ, ನಾನೊಬ್ಬ ಹಾಡುಗಾರ. ಬಹಳ ಜನರಲ್ಲಿ ಕಲಾವಿದರು ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ, ಆದರೆ ಸೆಕೆಂಡ್ ಲೈನ್ ಬೆಳೆಸೋದಿಲ್ಲ. ಈಗ ನಾವು ಸಾಕಷ್ಟು ಕಡೆ ನೋಡಿರ್ತೀವಿ, ದೊಡ್ಡ ದೊಡ್ಡ ಅದ್ಭುತ ಕಲಾವಿದರು ಇರ್ತಾರೆ, ಅವ್ರು ಏನು ಬೇಕಾದರೂ ದಾರಿ ಎರಿಬೋದು. ದಾರಿ ಎರೆದಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಲ್ಲ. ಆದರೆ ದಾರಿ ಎರೆದ್ರೆ ನಿಮ್ಮ ಒಂದು ಸಾಧನೆ ಇನ್ನೊಬ್ಬರಿಗೊಂದು ಸ್ಫೂರ್ತಿ ಆಗಬೇಕು. ನಿಮ್ಮಿಂದ 4 ಜನ ಕೆಳಗಡೆ ಇದ್ದಾರೆ ಅಂದರೆ ಅವರು ಹಾಡಿದಾಗ ನಿಮಗೊಂದು ಹೆಮ್ಮೆ ಬರುತ್ತೆ. ಆ ನಿಟ್ಟಿನಲ್ಲಿ ನೀವು, ಯಾಕಂದರೆ ನಿಮ್ಮ ಅಣ್ಣ ನಿಮ್ಮ ತಮ್ಮ ಇಬ್ಬರು ಒಟ್ಟೊಟ್ಟಿಗೆ ಒಳ್ಳೆ ಇದು ಮಾಡಿದ್ದೀರ. ಆ ನಿಟ್ಟಿನಲ್ಲಿ ಏನಾದರೂ ಮನಸ್ಸು ಮಾಡಿದ್ದೀರಾ, ನಾನು ನಮ್ಮ ಸಂಗೀತವನ್ನು ಇನ್ನೊಬ್ಬರಿಗೆ ಸ್ವಲ್ಪ ಹೇಳ್ಕೊಡ್ಬೇಕು, ಅವ್ರನ್ನ ಲೈನಿಗೆ ತರಬೇಕು ಅನ್ನೋದೇನಾದರೂ ಅಭಿಪ್ರಾಯ ಇದೆಯಾ ಮುಂದೆ? ಸರ್, ಹೇಳ್ಕೊಡುವಂಥದ್ದು ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಯಾಕೆಂದರೆ ಇನ್ನು ನಾನು ಕಲಿಯುವಂಥ ತುಂಬ ಇದೆ ಅಂತ ನಾನು ನಂಬ್ತೀನಿ ಸದ್ಯಕ್ಕೆ. ಸೊ ಮುಂದೆ ಹೋಗ್ತಾ ನೋಡಬೇಕು ಸರ್ ಯಾವ ಥರ ಅಂತ. ಬಟ್ ಆದರೆ ನೀವು ಹೇಳ್ದಂಗೆ ಕಲಾವಿದರು, ಇವಾಗ ನನಗೆ ಯಾವುದೋ ಒಂದು ದೊಡ್ಡ ಸಿನಿಮಾಲಿ ಆಫರ್ ಸಿಕ್ತು, ನಾನು ಮುಂದೆ ಹೋಗ್ತಾ ಹೋದೆ. ಆ ಥರ ಆದಾಗ ಜಾಸ್ತಿ ಜನ ನಾನು ನೋಡಿರೋ ಪ್ರಕಾರನೂ ಇನ್ನೊಬ್ಬರನ್ನ ತರಲ್ಲ. ಸೊ ಬಟ್ ನಾನು ಆದಷ್ಟು ನನ್ನ ಜೊತೆಗೆ ನಾವೆಲ್ಲ ಒಟ್ಟೊಟ್ಟಿಗೆ, ಹಿಂಗೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಇದ್ದಾರೆ, ನಾವೆಲ್ಲ ಒಟ್ಟೊಟ್ಟಿಗೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಅಕಸ್ಮಾತ್ ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದೆ, ಯಾವುದೋ ಒಂದು ಸಡನ್ನಾಗಿ ಒಂದು ಸಿನಿಮಾ ಸಾಂಗ್ ಹಾಡೋಕ್ಕೆ ಬಂತು ಅಂದಾಗ ನಾನು ಇಲ್ಲ ಅಂತಂದರೆ ನನ್ನ ಫ್ರೆಂಡ್ಸ್ನಿಗೆ ನಾನು ಹೇಳ್ತೀನಿ ಯೂಶಲಿ. ಸೊ ಆ ಥರದನ್ನು ಮಾಡಿದ್ರೇ ಒಳ್ಳೆಯದು. ಯಾಕಂದರೆ ನಾನೊಬ್ಬನೇ ಬೆಳೆಯೋದು ಅಂತಲ್ಲ, ಎಲ್ಲರೂ ಬೆಳಿಬೇಕಾಗತ್ತೆ ನನ್ನೊಟ್ಟಿಗೆ ಎಲ್ಲ. ಯಾಕಂದರೆ ಫೈನಲಿ ಕನ್ನಡ ಚಿತ್ರರಂಗಕ್ಕೆ ಗಾಯಕರು ಬರಬೇಕು, ಬೇರೆ ಬೇರೆ ರೀತಿಯಾದಂಥ ಸಂಗೀತ ನಿರ್ದೇಶಕರು ಬರಬೇಕು, ಆ್ಯಂಡ್ ಬೇರೆ ಬೇರೆ ರೀತಿಯಾದಂಥ ಸಾಹಿತಿಗಳು ಬರಬೇಕು. ಆವಾಗಲೇ ಅದೊಂದು ಚಿತ್ರರಂಗ ಪರಿಪೂರ್ಣವಾಗೋದು ಅಂತ ನಾನು ನಂಬ್ತೀನಿ ಸರ್. ಹಿಂದೆ ನೋಡಿದಾಗ ಫಸ್ಟು ನೀವು ಚಂದನ ಅಂದರೆ ನಮ್ಮ ಕರ್ನಾಟಕದ ಜನತೆ ಒಂದು ಹೆಮ್ಮೆಯ ಚಾನಲ್. ಹೌದು.
ಫಸ್ಟು ಚಂದನದಲ್ಲಿ ಹಾಡಿದ್ರಿ. ಚಂದನದಲ್ಲಿ ಯಾವ ಎಪಿಸೋಡೆಲ್ಲ ಯಾವುದರಲ್ಲಿ ಚಂದನದಲ್ಲಿ ಸರ್ ಫಸ್ಟ್ ನಾನು ಮಧುರ ಮಧುರವಿ ಮಂಜುಳ ಗಾನ ಆ ಒಂದು ಇದರಲ್ಲಿ ಹಾಡ್ತೀನಿ. ಗುರುರಾಜ್ ಸರ್ ಅವರ ಜನರಿಗೆ ಒಂದು ಮೈಲೇಜ್ ಕೊಟ್ಟಂಥ ಒಂದು ಕಾರ್ಯಕ್ರಮ ಗುರುರಾಜ್ ಸರ್ ಅವರ ನೇತೃತ್ವದಲ್ಲಿ ಬರ್ತಾ ಇದ್ದಂಥ ಕಾರ್ಯಕ್ರಮ. ಸೊ ಅದಾದಮೇಲೆ ನಾನು ಎದೆ ತುಂಬೆ ಹಾಡುವನು SPB ಸರ್ ಅವ್ರನ್ನ ಮೀಟ್ ಮಾಡೋವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಆ್ಯಂಡ್ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಎದೆ ತುಂಬ ಹಾಡುವನಿಗೆ ನಾನು ಹೋದಾಗ ಫಸ್ಟ್ ಎಪಿಸೋಡಲ್ಲಿ ನಂಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ. ಹಿಂದಿನ ದಿನ ತುಂಬ ಜ್ವರ ಬಂದಿತ್ತು. ಸೊ ಮಾರನೇ ದಿನ ನಾನು ಎಪಿಸೋಡ್ಗೆ ಹೋಗಲೇಬೇಕಿತ್ತು, ಹಾಡಲೇಬೇಕಿತ್ತು. ಹಾಡಿದಾಗ ಅದು ನಂಗೆ ಗೊತ್ತಿಲ್ಲ, ಡೈರೆಕ್ಟ್ರು ಮೋಸ್ಟ್ಲಿ SPB ಸರ್ಗೆ ಹೇಳಿದ್ದಾರೆ ಅದನ್ನು, ಹಿಂಗೆ ಇವ್ನಿಗೆ ಹುಷಾರಿಲ್ಲ ಅಂತ. ಸೊ ನಾನು ಹಾಡಾದ್ಮೇಲೆ SPB ಸರ್ ಕರೆದ್ರು ನನ್ನ. ಕರೆದ್ಬಿಟ್ಟು ಯೂಶಲಿ ಅವ್ರು ಹೈದರಾಬಾದಿಂದ ಬರೋದ್ರಿಂದ, ಅಲ್ಲಿ ಬಿಸಿಲಿರೋದ್ರಿಂದ ಇಲ್ಲಿ ಎಳ್ನೀರನ್ನ ಕೊಟ್ಟಿರ್ತಾರೆ ಅವರಿಗೆ. ಸೊ ಆ ಎಳ್ನೀರನ್ನ ನನಗೆ ಕೊಟ್ಟರು ಕುಡಿಯೋಕ್ಕೆ. ಕರೆದ್ಬಿಟ್ಟು ಆಫ್ ಕ್ಯಾಮ್ರಾ ಇದು ಕರೆದ್ಬಿಟ್ಟು ಕೊಟ್ಟು ನಾನು ಸ್ವಲ್ಪ ಕುಡಿದೆ. ಇಲ್ಲ ಇದು ಪೂರ್ತಿ ಕುಡಿ ಅಂತ ಹೇಳಿ. ಆ್ಯಂಡ್ ವೇದಿಕೆ ಮೇಲೆ ಕೂಡ ಅವನಿಗೆ ಹುಷಾರಿಲ್ಲ, ಆ್ಯಕ್ಚುಲಿ ಜ್ವರ ಇದೆ, ತುಂಬ 102 ಡಿಗ್ರಿ ಟೆಂಪ್ರೇಚರ್ ಇದೆ. ಆ ಟೆಂಪ್ರೇಚರಲ್ಲೂ ಬಂದು ನಾವು ಇಷ್ಟು ಮಟ್ಟಿಗೆ ಹಾಡಿದ್ದಾನೆ ಅಂತೆಲ್ಲ ಅನೌನ್ಸ್ ಮಾಡಿದ್ರು ಸ್ಟೇಜ್ ಮೇಲೆ. ಸೊ ಆ ಒಂದು ಸೌಭಾಗ್ಯ ಅವ್ರನ್ನ ಎಷ್ಟೋ ಜನ ಮೀಟೇ ಮಾಡಿರಲ್ಲ, ಬಟ್ ನನಗೆ ಮರೆಯೋಕ್ಕೆ ಆಗಲ್ಲ. ಸೊ ಎದತ್ತು ಮಾಡುವನು ಅದಾದಮೇಲೆ ಸರಿಗಮಪ ಸೀಸನ್ 10ನಲ್ಲಿ ನಾನು ಕಂಟೆಸ್ಟೆಂಟ್ ಆಗಿ ಟಾಪ್ 6ವರೆಗೂ ಬಂದೆ. ಸೊ ಅದಾದಮೇಲೆ ಗುರುರಾಜ್ ಸರ್ ಅವರ ನೇತೃತ್ವದಲ್ಲಿ DD ಚಂದನಲ್ಲಿ ಮರೆಯದ ಮಾಣಿಕ್ಯ ಅನ್ನೊಂದು ಕಾರ್ಯಕ್ರಮ ಬಂತು. ಸೊ ಅದರಲ್ಲೂ ಕೂಡ ಇದ್ದೆ ಸರ್. ಇನ್ನು ಬೇರೆ ಬೇರೆ ವಾಹಿನಿಗಳು ಅಂದರೆ ಯಾವುದೆಲ್ಲ ಕಾರ್ಯಕ್ರಮಗಳು? ಅಂದರೆ ಬೇರೆ ಬೇರೆ ವಾಹಿನಿಗಳಲ್ಲಿ ಸಿಂಗಿಂಗ್ ಕಾರ್ಯಕ್ರಮ ಅಂತಿಲ್ಲ, ಬೇರೆ ಬೇರೆ ರೀತಿಯ ರಿಯಾಲಿಟಿ ಶೋ ಅಲ್ಲಿ ಭಾಗಿಯಾಗಿದ್ದೀನಿ ನಾನು. ಸುವರ್ಣದಲ್ಲಿ ಒಂದು ಅರುಣ್ ಸಾಗರ್ ಅವರೊಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು, ಕನೆಕ್ಷನ್ ಅಂತ. ಸೊ ಅದರಲ್ಲೊಂದು ಭಾಗಿಯಾಗಿದ್ದೆ. ಸೊ ಹಾಗೆ ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀನಿ ಸರ್. ಜೊತೆಗೆ ಈಗಾಗಲೇ ನೀವು ಹಾಡ್ತಾ ಇರ್ತೀರಾ, ನಮ್ಮ ಭಾಷೆ ಹಾಡಿದ್ದೀರಾ, ಹಿಂದಿ ಹಾಡಿದ್ದೀರಾ, ಮಲಯಾಳಿ ಹಾಡ್ತಿದ್ದೀನಿ ಅಂತೀರ. ನಿಮಗೆ ಯಾವುದು ಭಾಷೆಯಲ್ಲಿ ಜನರಿಗೆ ಬೇಗ ರೀಚ್ ಆಗೋದು, ಕನ್ನಡನ ಅಥವಾ? ಆಬ್ವಿಯಸ್ಲಿ ಕನ್ನಡ ಸರ್. ನನಗೆ ಅದೇನೋ ಹೇಳ್ತಾರೆ, ಈಗ ನಮ್ದು ಹೆಂಗಾಗತ್ತೆ ಅಂದರೆ, ಅದು ನಂಗೆ ಗೊತ್ತಿಲ್ಲ ಯಾಕೆ ಜನರಲ್ಲಿ ಕೆಲವು ಇದೆ ಅಂತ. ನನಗೆ ಇವಾಗ ನಾನು ಕೆಲವು ನನಗೆ ನನ್ನ ಅಕೌಂಟಲ್ಲಿ ಅಥವಾ ನಾನು ಹೆಂಗೆ ಜನಕ್ಕೆ ಹತ್ರ ಆಗಬೇಕು ಅಂತ ಆಸೆ ಅಂದರೆ, ಕೆಲವು ಹಳೆಯ ಹಾಡುಗಳಿದ್ದಾವೆ ಕನ್ನಡದಲ್ಲಿ, ಅದು ಇತ್ತೀಚಿನ ಯುವ ಪೀಳಿಗೆಗೆ ಗೊತ್ತಿಲ್ಲ ಕೆಲವು ಹಾಡುಗಳು. ನನಗೆಲ್ಲ ಒಂದು ಕಡೆ ಆ ಹಾಡುಗಳನ್ನು ಜನರಿಗೆ ಮುಟ್ಟಿಸೋದ್ರ ಮೂಲಕ ಹತ್ರ ಆಗಬೇಕು ಅಂತ ಆಸೆ. ಬಟ್ ಆ ಹಾಡುಗಳು ನಾನು ಬಿಟ್ಟಾಗ ಕೆಲವರಿಂದ ಪ್ರತಿಕ್ರಿಯೆ ಬರೋದು ಏನಂದರೆ, ನೀನು ಕೆಲವು ಹಿಂದಿ ಹಾಡಿದ್ರೆ ನಿಂಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಹೆವಿ ಓಡುತ್ತೆ ವ್ಯೂಸು ಅಂತೆಲ್ಲ ಹೇಳ್ತಾರೆ. ಬಟ್ ಅದು ನನಗೆ ಬೇಕು ಅಂತ ಅನ್ಸಲ್ಲ. ಯಾಕಂದರೆ ನನ್ನ ಗುರಿ ಇರೋದು ಕನ್ನಡದ ಹಳೆ ಹಾಡುಗಳನ್ನು ಮುಟ್ಟಿಸ್ಬೇಕು ಜನಕ್ಕೆ ಅನ್ನೋದೇ ನನ್ನ ಗುರಿ ಇರೋದು. ಸೊ ನಂಗೆ ಅದು ಸರಿ ಅನ್ಸಲ್ಲ. ಎಲ್ಲ ಒಂದು ಕಡೆ ಇದರಿಂದನೂ ಜನರ ಮನಸ್ಸನ್ನು ಮುಟ್ಬೋದು ಅಂತ ನಾನು ನಂಬ್ತೀನಿ, ಅದನ್ನೇ ಮಾಡ್ತೀನಿ ಕೂಡ. ಇನ್ನು ನಿಮ್ಮ ಬ್ರದರ್ ಬಗ್ಗೆ? ಅಣ್ಣ ಅಂದರೆ ಹೆಚ್ಚು ಕಮ್ಮಿ ನಾನು ಅವನು ಒಂದೇ ಟೈಮಲ್ಲಿ, ಬಟ್ ಹಾಡ್ತಿದ್ದಿದ್ದು ಫಸ್ಟ್ ಅವನೇ. ಅವ್ನು ನೋಡಿ ನಾನು ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ನಮ್ಮ ಮನೇಲಿ ಒತ್ತಾಯ ಮಾಡಿ ಕಳಿಸಿದ್ದು. ಅದಾದಮೇಲೆ ಅವನಿಂದ ಬಹಳಷ್ಟು ಕಲ್ತಿದ್ದೀನಿ. ಅವನು ಈಗ ಪ್ರೆಸೆಂಟ್ಲಿ ನಡೀತಾರಂತ ಸರಿಗಮಪ್ಪ ಸೀಸನ್ 21ನಲ್ಲಿ ಕಂಟೆಸ್ಟೆಂಟು ಕಾರ್ತಿಕ್ ಅಂತ, ಎಲ್ಲರೂ ನೋಡಿರ್ತಾರೆ ಕನ್ನಡದ ಜನತೆ. ಸೊ ನೀವು ಸರಿಗಮಪದಲ್ಲಿ ಯಾವುದಲ್ಲಿ? ನಾನು ಸೀಸನ್ 10 ಇದ್ರಲ್ಲ. ಅವನು ಈ ಸೀಸನಲ್ಲಿ ಕಾರ್ತಿಕ್ ಇದ್ದಾನೆ. ಸೊ ನಮ್ಮದು ಆಲ್ಮೋಸ್ಟ್ ಒಂದೇ ಥರ ಜರ್ನಿ. ಬಟ್ ಅವನು ಏನಂದರೆ ನನ್ನ ಥರ ಫುಲ್ ಟೈಮ್ ಬರಲಿಲ್ಲ. ಅವನು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದ. ಈಗ ಸರಿಗಮಪ ಇರೋದ್ರಿಂದ ಲೀವ್ಸ್ ಏನೋ ತೊಗೊಂಡಿದ್ದಾನೆ. ಸೊ ಅವ್ನಿಗೆ ಗೊತ್ತಿಲ್ಲ, ನಂತರನೇ ಬಂದರೂ ಬರ್ಬೋದು, ಮುಂದೆ ಪೂರ್ತಿಯಾಗಿ ಅರ್ಪಿಸ್ಕೊಳ್ಳಬಹುದು ಅಥವಾ ವರ್ಕ್ ಮಾಡಲೂಬಹುದು. ಇನ್ನು ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿಗಳೆಲ್ಲ ಬರೀ ಹಾಡ್ಕೊಂತ ಹೋದರೆ ಅದಕ್ಕೆಲ್ಲ ಬೆಲೆ ಇರುತ್ತೇನಪ್ಪ ಹಂಗೆ ಏನಾರ ಅಂತಾರ ಅಥವಾ ಸಪೋರ್ಟ್ ಮಾಡ್ತಾರಾ? ಅದು ಅದೇ ನಮ್ಮ ಮನೇಲಿ, ನಿಮಗೂ ಗೊತ್ತು, ನಮ್ಮ ಮನೇಲಿ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನ ತುಂಬ ಸಪೋರ್ಟ್. ನಾವು ಅಪ್ಪ ಅಮ್ಮ ಜೊತೆಗೆ ನಮ್ಮ ತಾತ ಅಂತೂ ಎಲ್ಲಿ ಯಾವುದೇ ಹಾಡಿನ ಕಾರ್ಯಕ್ರಮ ಇದ್ರು, ಕಾಂಪಿಟೇಷನ್ ಇದ್ರು ಫಸ್ಟ್ ಕರ್ಕೊಂಡು ಹೋಗೋದು ನಮ್ಮಿಬ್ಬರನ್ನ. ಸೊ ಅಷ್ಟು ತುಂಬ ರಿಸ್ಕ್ ತೊಗೊಳ್ಳೋರು ತಾತ. ಆ್ಯಂಡ್ ಆ ಟೈಮಲ್ಲಿ ಕಾರ್ತಿಕ್ ಸರಿಗಮಪ ಸೀಸನ್ 6ಅಲ್ಲಿ ಕೂಡ ಹಾಡಿದ್ದ. ಆ ಹಾಡಿದಾಗ ಎವ್ರಿ ಎಪಿಸೋಡಿಗೆ ತಾತನೇ ಕರ್ಕೊಂಡು ಹೋಗೋರು. ಅದು ಇಲ್ಲಿಂದ ಬ್ಯಾಂಗ್ಳೂರು ಬಂದು, ಸೊ ಅಲ್ಲಿ ಪಾಪ ಅವ್ರಿಗೆ ಅಡ್ಜಸ್ಟ್ ಆಗ್ತಿತ್ತೋ ಇಲ್ವೋ, ಎವ್ರಿ ಎಪಿಸೋಡ್ ಅವರೇ ಕರ್ಕೊಂಡು ಹೋಗೋರು. ಸೊ ನಮ್ಮ ಮನೇಲಿ ಫಸ್ಟಿಂದನೂ ಸಪೋರ್ಟ್ ಇದೆ ಸರ್. ಅಪ್ಪ ಅಮ್ಮನೂ ಅಷ್ಟೇ. ನಾನು ಫುಲ್ ಟೈಮ್ ಪೂರ್ತಿಯಾಗಿ ಚಿತ್ರರಂಗಕ್ಕೆ ಬರ್ತೀನಿ ಇಂದಾಗ ಯಾರು ಏನೂ ಬೇಡ ಅನ್ನಲಿಲ್ಲ. ಸೊ ಬಟ್ ಏನಂದರೆ ನಾನು ಹೇಳೋದು, ಅವ್ರು ನಂಬಿರ್ತಾರೆ ಎಲ್ಲೊಂದು ಕಡೆ ನಮ್ಮನ್ನು. ಸೊ ನಾವು ಪ್ರೋಗ್ರೆಸ್ ಕೊಡ್ತಾ ಹೋದರೆ ಎಲ್ಲೊಂದು ಕಡೆ ಅವರಿಗೂ ಖುಷಿ ಆಗುತ್ತೆ. ನಾವು ಎಲ್ಲೊಂದು ಕಡೆ ಅವ್ರ ಮೇಲೆ ಡಿಪೆಂಡ್ ಆದರೆ ಅದು ಸ್ವಲ್ಪ ಪ್ರಾಬ್ಲಮ್ಮೇ. ಇನ್ನು ನಿಮ್ಮ ಸ್ನೇಹಿತರಾಗಿರೋ ನಿಮ್ಮ ರಿಲೇಷನ್ಸ್ ಹೆಂಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ? ಏನು ಹಾಡ್ತೀಯ ಹಾಡು ಅಂತಾರ ಅಥವಾ ಸಾಕು ಬಿಡಪ್ಪ ಅಂತಾರ? ಇಲ್ಲ, ಎಲ್ಲರೂ ತುಂಬ ಥರ ನಿಮ್ಗೆ ಬರ್ತಾ ಇಲ್ಲ ಅಂತಾರ?
ಇಲ್ಲ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಾನು ಏನೇ ಪ್ರೋಗ್ರೆಸ್ ಇದ್ದರೂ, ಯಾವುದೇ ಸಾಂಗ್ ಹೊಸದಾಗಿ ರಿಲೀಸ್ ಆದರೂ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸೊ ಎಲ್ಲದಕ್ಕೂ ತುಂಬ ಒಳ್ಳೆ ಸಪೋರ್ಟ್ ಇದೆ. ಆ್ಯಂಡ್ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ರಿಲೇಟಿವ್ಸಲ್ಲೂ ತುಂಬ ಒಳ್ಳೆ ಸಪೋರ್ಟಿಂಗೇ ಇದ್ದಾರೆ ಸರ್ ಎಲ್ಲರೂ. ಇನ್ನು ಈ ಬಂಡೆ ಸಾಹೇಬ ಚಿತ್ರಕ್ಕೂ ಹಾಡಿದ್ದೀರಾ ಅಂತ ಅದನ್ನು ಹೇಳಿದ್ರಿ. ನಿಮಗೆ ಹೆಂಗೆ ಅನ್ನಿಸ್ತು ಫೀಲಿಂಗ್ಸು? ಗೀತೆ ನಮ್ಗೆ ಆ ಫಿಲಮ್ಮಿಗೆ ಶೂಟ್ ಆಗುತ್ತಾ ಅನ್ನಿಸ್ತಾ, ಹೆಂಗೆ ಹಾಡ್ಬೋದು ಅನ್ನಿಸ್ತಾ? ಯಾಕಂದರೆ ಒಬ್ಬರು ಹಾಡಿ ಬಿಟ್ಟಿರೋಂಥ ಹಾಡನ್ನು ಮತ್ತೆ ನೀವು ಹಾಡಿದ್ದೀರ ಅಂತ ಹೇಳ್ತೀರ. ಅದರದ್ದು ಅನುಭವ ಹೆಂಗಾಯಿತು? ಅದು ಅವ್ರಿಗಿಂತ ಚೆನ್ನಾಗಿ ಹಾಡ್ತೇನಾ ಅಂತ ಅನ್ನಿಸ್ತಾ, ಅಥವಾ ಹಾಡಿದ ಮೇಲೆ ಅವ್ರ ಹಾಡೇ ಚೆನ್ನಾಗಿರ್ಬೋದಾ ಅಂತ ಏನಾರ ಅನಿಸಿದರೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇತ್ತು? ಏನಾಯಿತು ಅಂದರೆ, ಇದಕ್ಕೆ ಫಸ್ಟು ನಾನು ಸಂತೋಷ್ ಸರ್ನೇ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಕಡೆಯಿಂದ ನನಗೆ ಫಸ್ಟ್ ಕಾಲ್ ಬಂದಿದ್ದು. ಕಾಲ್ ಬಂದು ನನಗೆ ಲೈಕ್ ಈ ಹಾಡು ಒಬ್ಬರು ಹಾಡಿದ್ದಾರೆ, ಬಟ್ ನಿಮ್ಮ ವಾಯ್ಸ್ ಟ್ರೈ ಮಾಡೋಣ ಒಂದು ಸರಿ ಅಂತ ಪ್ರವೀಣ್ ಸರ್ ನಂಬರ್ ಕೊಟ್ಟರು. A2 ಪ್ರವೀಣ್ ಸರ್ ಅಂತ ಹೇಳಿದ್ರು. ಅದಾದಮೇಲೆ ನನಗೆ ಗೊತ್ತಾಯಿತು ಮ್ಯೂಸಿಕ್ ಮಾಡೋದು ತ್ಯಾಗರಾಜ್ ಸರ್ ಅಂತ. ತ್ಯಾಗರಾಜ್ ಸರ್ ನನಗೆ ಮುಂಚೆಯಿಂದನೂ, ಇತ್ತೀಚೆಗೆ ದಾಸರಳ್ಳಿ ಅಂತ ಒಂದು ಸಿನಿಮಾ ಬಂತು ಧರ್ಮಕೀರ್ತಿರಾಜ್ ಸರ್ದು, ಅದರಲ್ಲೂ 2 ಹಾಡು ನನ್ನ ಕೈಯಲ್ಲಿ ಹಾಡಿಸಿದ್ದಾರೆ. ಸೊ ಅವ್ರದ್ದು ಆಲ್ಮೋಸ್ಟ್ ಇನ್ನೂ ಒಂದು 2-3 ಮೂವಿಗಳಿಗೆ ಹಾಡಿದ್ದೀನಿ ನಾನು. ಸೊ ಅವರು ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು, ಯಾಕಂದರೆ ಅವ್ರ ಸಂಗೀತದ ರೀತಿ ನನಗೆ ಗೊತ್ತು. ಅದಾದಮೇಲೆ ಸಂತೋಷ್ ಸರ್ ಸಾಂಗ್ ಕಳಿಸಿದ್ರು ನನಗೆ ಆ ಸಾಂಗ್ ಕೇಳಿದಾಗ ಕೇಳ್ಕೊಂಡು ಬಂದೆ ನಾನು ಹಾಡೋಕ್ಕೆ ಬರುವಾಗ. ತುಂಬ ಇಷ್ಟ ಆಯಿತು. ಅದು ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ, ಕೆಲವು ಹಾಡುಗಳು ಕೇಳಿದ ತಕ್ಷಣ ಇಷ್ಟ ಆಗುತ್ತೆ ಅಂತ. ಸೊ ಆ ಥರ ಆಯಿತು ನನಗೆ ಈ ಹಾಡು. ಆ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ತುಂಬಾ ಇಷ್ಟ ಆಯಿತು. ನಾನೆಲ್ಲೋ ಒಂದು ಕಡೆ ಅದೇ ಅವ್ರದ್ದು ವಾಯ್ಸ್ ಚೆನ್ನಾಗಿತ್ತು. ನನಗೆ ಗೊತ್ತಿಲ್ಲ ಸಿನಿಮಾ ಟೀಮ್ವ್ರಿಗೆ ಏನು ಹೆಂಗೆ ಅಂತ. ಬಟ್ ನಾನು ನನ್ನ ಸ್ಟೈಲಲ್ಲಿ ನಾನು ಏನು ಮಾಡ್ಬೋದು, ನಾನು ಯಾವ ಥರ ನನ್ನ 100% ನಾನು ಹೆಂಗೆ ಕೊಡ್ಬೋದು ಹಂಗೆ ಕೊಟ್ಟೆ. ಸೊ ಎಲ್ಲೋ ಒಂದು ಕಡೆ ಕ್ಲಾರಿಟಿ ಇತ್ತು ಅಂತ ಅನಿಸುತ್ತೆ ನನಗೆ. ಸಿನಿಮಾ ಟೀಮಿಗೆ ಪ್ರಾಪರ್ ಕ್ಲಾರಿಟಿ ಇತ್ತು. ನಾನು ಅದೇ ಹೇಳಿದ್ನಲ್ಲ, ಒಂದು 25 ಮಿನಿಟ್ಸ್ ತೊಗೊಂಡಿರ್ಬೋದು ಅಷ್ಟೇ, 25 to 30 ಮಿನಿಟ್ಸ್ ಅಲ್ಲಿ ಆ ಹಾಡನ್ನು ಹಾಡಿದ್ದು. ಪ್ರಾಪರ್ ಕ್ಲಾರಿಟಿ ಇತ್ತು, ಈ ಲೈನ್ ಹಿಂಗೆ ಬೇಕು. ನಾನೇನಾದ್ರು ಎಕ್ಸ್ಟ್ರಾ ಕೇಳಿದ್ರು ತ್ಯಾಗರಾಜ್ ಸರ್ ಬೇಡ, ನನಗೆ ಇಷ್ಟೇ ಬೇಕಿರೋದು ಅಂತ ಹೇಳಿ ಅಷ್ಟು ಕ್ಲಾರಿಟಿ ಸಿನಿಮಾ ಟೀಮಿಗೆ ಆ ಕ್ಲಾರಿಟಿ ಇದೆ. ಸೊ ಬಯೋಪಿಕ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಅವರು ಮಾಡಿದ್ದಾರೆ. ಆ್ಯಂಡ್ ಬಂಡೆ ಸರ್ದ ಕತೆ ನಾನು ಕೇಳಿದ್ದೀನಿ ಮುಂಚೆ ಎಲ್ಲ. ನಾನು ಆ್ಯಕ್ಚುಲಿ ಅದನ್ನು ಇದು ಬೆಳ್ಳಿ ಪರದೆ ಮೇಲೆ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೊಂದು 2 ಲೈನ್ ಹಾಡ್ಬಿಡಿ ನಮ್ಮ ವೀಕ್ಷಕರಿಗೆ. ಮತ್ತೆ ಮತ್ತೆ ನಿನ್ನ ನೋಡೆ ಹಸಿದಿರುವ ಹೃದಯಕ್ಕೊಂದು ಆಹ್ವಾನ, ಉಸಿರಾಡದ ನಗುವಿಗೊಂದು ಸನ್ಮಾನ, ಸೂರ್ಯರದ ಪ್ರೇಮದ ಮನೆಯೊಳಗೆ ಅಂದಾಜೆ ಸಿಗದಂತ ಅಂದಗಾತಿ ನೀನೇ ತಾನೇ, ನನ್ನ ಪ್ರೇಮ ನೀನೇ ತಾನೇ, ನನ್ನ ಧಾಮ ನೀನೇ ತಾನೇ, ನನ್ನ ಪ್ರೇಮ ನೀನೇ ತಾನೇ, ನನ್ನ ಧಾಮ. ಹಾಡು ಕೇಳ್ತಾ ಇದ್ದರೆ ನಮಗೆ ಒಂಥರ ಇಂಪ್ರೆಷನ್ ಆಗ್ತಾ ಇದೆ. ಭಾಳ ಸುಂದರವಾದ ಒಂದು ಸಾಲುಗಳು ಇದ್ದಾವೆ. ಅಷ್ಟೇ ಅದ್ಭುತವಾಗಿ ನೀವು ಹಾಡಿದ್ದೀರಾ, ಕೇಳ್ತಾನೆ ಇದ್ದೀವಿ. ಮುಂದೆ ಇನ್ನು ನೆಕ್ಸ್ಟ್ ಈಗ ಬೇರೆ ಬೇರೆ ಐಟಮ್ ಸಾಂಗ್ಗಳು ಯಾವುದೋ ಕೊಡ್ತಾರಪ್ಪ, ಸುಂಟ್ರ ಗಾಳಿ ಈ ಥರದ್ದೆಲ್ಲ ಕೊಡ್ತಾರೆ. ನಿಮ್ಮ ಒಂದು ಮನಸ್ಥಿತಿ, ನಾನು ಇದನ್ನು ಹಾಡ್ಬೋದಾ, ಅಥವಾ ಕೆಲವಾರು ಆ ಥರದ ಹಾಡುಗಳನ್ನ ಇಷ್ಟಪಡೋದಿಲ್ಲ, ನಿಮಗೆ ಹೆಂಗೆ ಅನಿಸುತ್ತೆ ಅವಾಗ? ಒಳ್ಳೆ ಆಫರ್ ಕೊಟ್ಟರು, ಒಂದು ದೊಡ್ಡ ಫಿಲಮ್ನಲ್ಲಿ ಇಂಥ ಹಾಡುಗಳಿದಪ್ಪ, ಇದನ್ನು ಹಾಡ್ತೀರಾ ಅಂತಂದ್ರೆ ಏನು ಅನಿಸುತ್ತೆ ನಿಮಗೆ? ಸರ್, ನಾನು ಆ್ಯಕ್ಚುಲಿ ಐಟಮ್ ಸಾಂಗ್ಸ್ ಹಾಡಿದ್ದೀನಿ ಒಂದು 2 ಸಿನಿಮಾಗೆ. ಇದು ಪೂರಿ ಜಗನ್ನಾಥ್ ಅವ್ರದ್ದು ಡಬಲ್ ಸ್ಮಾರ್ಟ್ ಶಂಕರ್ ಅಂತ. ಅದರಲ್ಲಿ ಆಲ್ಮೋಸ್ಟ್ ಅದು ಐಟಮ್ ಸಾಂಗೆ ಹಾಡಿರೋದು. ನಾನು ಹೆಂಗೆ ನೋಡ್ತೀನಿ ಅಂತಂದರೆ, ಎಲ್ಲೋ ಒಂದು ಕಡೆ ನನಗೆ ಲಿಮಿಟ್ ಅಂತ ಇಲ್ಲ ಸರ್. ನನಗೆ ಯಾವುದೇ ಹಾಡು ಕೊಟ್ಟರು ನಾನು ಪ್ರೂವ್ ಮಾಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ನನಗೆ ಕ್ಲಾಸ್ ಸಾಂಗ್ಸ್ ಆಗಿರ್ಬೋದು, ಅಥವಾ ಮೆಲಡಿ ಆಗಿರ್ಬೋದು, ಅಥವಾ ಮಾಸ್ ಆಗಿರ್ಬೋದು, ಈ ಟಪಾಂಗುಚಿ ಆಗಿರ್ಬೋದು. ಸೊ ನನಗೆ ಎಲ್ಲದರಲ್ಲೂ ಪ್ರೂವ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಎಲ್ಲೋ ಒಂದು ಕಡೆ ಒಂದಕ್ಕೆ ಲಿಮಿಟ್ ಆಗಬಾರ್ದು ಅನ್ನೋದು ಬಹಳ ಆಸೆ ಇದೆ. ಸೊ ನಾನು ಎಲ್ಲದನ್ನೂ ಒಂದೇ ಥರ ನೋಡ್ತೀನಿ ಸರ್. ನನಗೆ ಹೆಂಗಿದ್ರು ನಾನು ಖಂಡಿತವಾಗ್ಲೂ ಅದನ್ನು ಹಾಡೇ ಹಾಡ್ತೀನಿ. ನನಗೆ ಅವಕಾಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಹಾಡು ಯಾವ್ದಾದ್ರು ನೆನಪಿದೆಯಾ? ಇದು ಆ್ಯಕ್ಚುಲಿ ಅದೇ ನಾನು ಹೇಳೋದಲ್ಲ, ಪೂರಿ ಜಗನ್ನಾಥ್ ಅವರ ಡೈರೆಕ್ಷನಲ್ಲಿ ಬಂದಂಥ ಡಬಲ್ ಸ್ಮಾರ್ಟ್ ಶಂಕರ್ಗೆ ನಾನು ಕನ್ನಡ ಹಾಡಿದ್ದು. ಫ್ರೀಕ್ವೆಂಟಾಗಿ ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಯಿತು ಆ ಸಾಂಗು. ನಾಗ 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 ನಾಗಪೂರಿ ಮುದ್ದೆ, ನನ್ನ ಬಾಳಿಗೆ ಬಾರೆ ನಾ ಕೊಡುವೆ ಹೊಸ ಹುದ್ದೆ. ನಾಗ 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 ನಾಗಪೂರಿ ಮುದ್ದೆ, ಏನೇನೋ ಆಗೋಗಿ ಬರ್ತಾ ಇಲ್ವೇನಿದ್ದೆ.
ನಿನ್ನ ಅಂದಕ್ಕಿಲ್ಲಿ ಯಾರು ಸಾಟಿಗಿಲ್ಲ, ಮೆತ್ತಿಕೊಳ್ಳುವೆ ಸೆಂಟಿನಂತೆ ಮೈಗೆಲ್ಲ, ಎಣ್ಣೆ ಬಾಟ್ಲಿನಂತ ಶೇಪು ಇಟ್ಟೆ ಎಲ್ಲ, ಪೀಸು ಪೀಸು ಆಗ್ತೈತೆ ನಂದಿಲ್ಲೆಲ್ಲ, ಬಾರ್ ಬಂತೆ ಚೋಡು ಚಿಂತೆ. ಕೇಳ್ತಾ ಇದ್ದರೆ ಭಾಳ ನಮಗೆ ಖುಷಿ ಆಗ್ತದೆ. ಈ ಥರನೂ ಹಾಡ್ಬೋದು. ಯಾಕಂದರೆ ನೀವು ಇಲ್ಲಿ ತನಕ ಮೆಲೋಡಿಯಸ್ ಹಾಡಿದ್ರಿ, ಇದನ್ನು ಹಾಡಿದ್ರಿ, ಆದರೆ ಎಲ್ಲ ಒಂದು ಹಾಡಿಗೂ ನಿಮ್ಮ ಕಂಠ ಶೂಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇನ್ನೊಂದು ಕೂಡ ಹಾಡಿದ್ದೆ ನಾನು, ಯಾವುದು ಶ್ರೀನಿ ಅವ್ರದ್ದು, ಶ್ರೀನಿ ಅಂತ ಹೀರೋ ಇದಾರಲ್ಲ, ಸೊ ಅವ್ರದ್ದು ಓಲ್ಡ್ ಮಾಂಕ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಕೂಡ ನನಗೆ ಫಾಸ್ಟ್ ಸಾಂಗ್ ಸಿಕ್ಕಿತ್ತು. ನಿಮಗೆ ಇಷ್ಟವಾದ ಹಾಡುಗಳು ಯಾವುದಾದ್ರು ಎರಡು ಲೈನ್ ಇದ್ದರೆ ಹಾಡ್ಬಿಡಿ, ನಮ್ಮ ವೀಕ್ಷಕರು ಕೇಳ್ತಾ ಇರ್ತಾರೆ. ಯಾಕಂದರೆ ಸಂದರ್ಶನದಲ್ಲಿ ಮಾತಿಗಿಂತ ಒಬ್ಬ ಕಲಾವಿದರು ಕೂರಿಸಿದ್ರೆ ಸ್ವಲ್ಪ ಹಾಡಿಸ್ರಿ ಅಂತಾರೆ. ನಿಮಗೆ ಯಾವ್ದಾರು ಇಷ್ಟ ಇದ್ದರೆ. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಒಂದು ಸಿನಿಮಾ ಬಂತು. ಅದಕ್ಕೆ ಶಿವು ಅಂತ ಮ್ಯೂಸಿಕ್ ಡೈರೆಕ್ಟರ್, ತುಂಬ ಹೊಸಬ್ರು, ತುಂಬ ಚೆನ್ನಾಗಿ ಮಾಡ್ತಾರೆ ಕಂಪೋಸಿಷನ್ಸ್ ಅವರು. ಅದರಲ್ಲಿ ಒಂದು ಹಾಡು ಹಾಡಿದ್ದಾರೆ, ರಕ್ಷಿತಾ ಸುರೇಶ್ ಅಂತ ಒಬ್ಬರು ರೆಹಮಾನ್ ಸರ್ ಕಂಪೋಸಿಷನ್ ಹಾಡಿದವರು, ಅದು ಅವ್ರ ಜೊತೆಗೆ ಹಾಡಿದಂಥದ್ದು ಈ ಹಾಡು. ಪರಿಚಯ ಆಗೋದೇನೋ ಆದೆ ನೀನು ನಂಗೆ, ಪರಿಮಿತಿಯಲ್ಲೇ ನಾನು ಇರಲೀಗ ಹೆಂಗೆ, ಸರಳ ಸರಳ ಮರುಳ ಜೊತೆ ನಡೆದು ನಿಧಾನ, ಅರೆರೆ ಅರೆರೆ ಕಲಿತೆ ದಿನ ಕರಗೋ ವಿಧಾನ, ಸಾಗೋ ದಾರಿ ತುಂಬ ಸಿಗುವ ಸೊಬಗು ನೀನೇ, ನೀನೇ ಮುದ್ದು ಖಜಾನೆ, ಜಾಣ ಮರಿ ಕಾಡುವೆ ಯಾಕೆ, ಜಾಣ ಮರಿ ನುಂಗೋ ಹಾಗೆ ನೋಡುವೆ ಯಾಕೆ, ಜಾಣ ಮರಿ ಕಾಡುವೆ ಯಾಕೆ, ಜಾಣ ಮರಿ ನುಂಗೋ ಹಾಗೆ ನೋಡುವೆ ಯಾಕೆ. ಸೊ ಇದು ಪ್ರಮೋದ್ ಮರವಂತೆ ಅವರು ಸಾಹಿತ್ಯ ಬರೆದಿದ್ದು, ಸಿಂಗಾರ ಸಿರಿ ಎಲ್ಲ ಬರೆದಿರಲ್ಲ, ಸೊ ಅವರು ಬರೆದಂಥದ್ದು. ಅವ್ರು ಬರ್ತಾರಲ್ಲ. ಸೊ ಅದು ಆಗಿರ್ಬೋದು. ಒಂದು ಇನ್ನು ಬೇರೆ ಯಾವ್ದು ನೆನಪಿದ್ರೆ ಹೇಳಿ ಸರ್. ಇತ್ತೀಚೆಗೆ ತ್ಯಾಗರಾಜ್ ಸರ್ದೇ ಒಂದು ಸಂಗೀತದ್ದು, ಧರ್ಮಕೀರ್ತಿರಾಜ್ ಅವ್ರದ್ದು ದಾಸರಳ್ಳಿ ಅನ್ನೋ ಒಂದು ಸಿನಿಮಾ ಬಂತು. ಅದರಲ್ಲಿ ಮಾಯಾ ಜಿಂಕೆ ನನ್ನು ಸಿರಿನ ಬಡಿತವ ನೀನು ತಾಕೆ, ನಿನ್ನ ಮನಕ್ಕೆ ಪ್ರೀತಿ ಹೊದಿಕೆ, ಕಣ್ಣಂಚಲೆ ನೀಡು ಪ್ರೇಮ ಕಾಣಿಕೆ, ಸೊಬಗ ರಚಿಸೋ ವಯ್ಯಾರಕ್ಕೆ, ಬೆಡಗು ರಚಿಸೋ ಭಿನ್ನಾಣಕ್ಕೆ, ಸೊಂಪಾದ ಮಕರಂದ ನೀಡುವ ದುಂಬಿಯಂತೆ ನಿನ್ನಂದ ನೋಡುತ್ತಾ ಸ್ವರ್ಗ ಸೇರುವೆ ಅಂತ ಒಂದು ಹಾಡು. ಸೂಪರ್. ಹಾಂ, ಓಕೆ ವೀಕ್ಷಕರೇ, ಹಾಡನ್ನು ನಾವು ಕೇಳ್ತಾನೆ ಇದ್ದರೆ ಸಮಯ ಹೋಗಿದ್ದೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ಅವರು ಬೆಂಗಳೂರಿಂದ ಬಂದು ಮೂಲತಃ ಶಿವಮೊಗ್ಗದವರಾಗಿ ನಿಮ್ಮದೊಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿಬಿಡಿ. ನಿಮ್ಮ ಹೆಸರು ಎಲ್ಲಪ್ಪ, ಮತ್ತು ಹೊಸದಾಗಿ ಹಾಡನ್ನು ಕಲಿತಾ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ವಿಶಾಖ್ ನಾಗಲಾಪುರ ಅಂತ. ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕನಾಗಿ, ಹಾಗೆ ಸಂಗೀತ ನಿರ್ದೇಶಕನಾಗಿ, ಚಿತ್ರ ಸಾಹಿತಿಯಾಗಿ, ಜೊತೆಗೆ ಸಂಭಾಷಣೆಕಾರನಾಗಿ ನನ್ನ ಕೆಲಸಗಳನ್ನು ಮಾಡ್ತಾ ಬರ್ತಾಯಿದ್ದೀನಿ. ಹಿನ್ನೆಲೆ ಗಾಯಕನಾಗಿ 30ಕ್ಕೂ ಹೆಚ್ಚು ಚಿತ್ರಗಳಿಗೆ ಹಾಡಿದ್ದೀನಿ. ಸೊ ಅದರಲ್ಲಿ ಪ್ರಮುಖವಾಗಿ ಕಾಟೇರ ಆಗಿರ್ಬೋದು, ಓಲ್ಡ್ ಮಾಂಕ್ ಆಗಿರ್ಬೋದು, ಜೊತೆಗೆ ಶಿವಣ್ಣ ಅವರ ವೇದ ಆಗಿರ್ಬೋದು, ಗರಡಿ ಆಗಿರ್ಬೋದು, ಸೊ ಡಬಲ್ ಸ್ಮಾರ್ಟ್ ಶಂಕರ್ ಆಗಿರ್ಬೋದು. ಸೊ ಈ ರೀತಿ ಪ್ರಮುಖ ಸಿನಿಮಾಗಳು, ಜೊತೆಗೆ ಸಂಗೀತ ಕೂಡ ಮಾಡಿದ್ದೀನಿ. ಒಂದು ಚಾಂದಿನಿ ಬಾರ್ ಅನ್ನೋ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ, ಜೊತೆಗೆ ದ ಡಾರ್ಕ್ ವೆಬ್ ಅನ್ನೋ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ, ಜೊತೆಗೆ ಅದಕ್ಕೆ ಸಾಹಿತ್ಯ ಬರೆದಿದ್ದೀನಿ ಕೂಡ. ಆ್ಯಂಡ್ ಸಂಭಾಷಣೆ, ಇತ್ತೀಚೆಗೆ ಭಾವತೀರಯಾನ ಅನ್ನೋ ಒಂದು ಸಿನಿಮಾಗೆ ಪೂರ್ತಿಯಾಗಿ ಸಂಭಾಷಣೆಕಾರನಾಗಿ ಕೆಲಸ ಮಾಡಿದ್ದೀನಿ. ನಾನೆಲ್ಲೋ ಒಂದು ಕಡೆ ಹೊಸದಾಗಿ ಬರೋರಿಗೆ ಅಥವಾ ಚಿತ್ರರಂಗವನ್ನು ನಂಬಿಕೊಂಡು ನಾನು ಕೆಲಸವನ್ನು ಮಾಡ್ತೀನಿ, ಅದರಲ್ಲೇ ಪ್ರೊಫೆಷನನ್ನು ಹುಡ್ಕೋತೀನಿ ಅಂತ ಹೇಳೋರಿಗೆ ನಾನು ಹೇಳೋದೇನು ಅಂದರೆ, ಎಲ್ಲೋ ಒಂದು ಕಡೆ ತಾಳ್ಮೆ ತುಂಬ ಮುಖ್ಯ ಮೇಯ್ನಾಗಿ. ಆಮೇಲೆ ಒಂದಕ್ಕೆ ಸ್ಟಿಕ್ ಆನ್ ಆಗದೆ ಎಲ್ಲೋ ಒಂದು ಕಡೆ ತುಂಬ ಮನಸ್ಸಾರೆ ನಂಬಬೇಕು ಒಂದು ಪ್ರೊಫೆಷನ್ನ. ಎಲ್ಲೋ ನಾವು ಮಾಡ್ತೀನಿ ಅಂತ ಹೊರಟಾಗ ಆ ಕಡೆ ಡೌಟ್ಸ್ ಇರಬಾರ್ದು. ಆ್ಯಂಡ್ ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಅಂತ 10 ಹೆಜ್ಜೆ ಇಡಕ್ಕೆ ಹೋಗಬಾರ್ದು. ಒಂದನ್ನು ಕರೆಕ್ಟಾಗಿ ಶ್ರದ್ಧೆಯಿಂದ ಸ್ವಲ್ಪ ತಯಾರಿ ಜೊತೆಗೆ ಹೆಜ್ಜೆ ಇಟ್ಟರೆ
100% ದೇವರು ನಿಮ್ಮನ್ನು ಕೈ ಬಿಡಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಓಕೆ. ಕಲಾವಿದರಾಗಿ ಬಹಳ ಒಳ್ಳೆಯ ಸಾಧನೆ ಮಾಡಿ ಇವತ್ತು ನಮ್ಮ ಯೋಗ ನಮ್ಮ ಶಿವಮೊಗ್ಗ ಜನತೆಗೆ ನಿಮ್ಮನ್ನು ಪರಿಚಯಿಸಲಿಕ್ಕೆ ಅಂದರೆ ಪರಿಚಯ ಇದ್ದೀರಾ, ನಮ್ಮ ವಾಹಿನಿ ಮುಖಾಂತರ ಮನೆ ಮನೆಗೆ ತಲುಪಿಸಲಿಕ್ಕೆ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮ್ಮ ಒಟ್ಟಿಗೆ ಕೂತು ಇಂಟರ್ವ್ಯೂಗೆ ಕೂತು ತುಂಬ ಖುಷಿ ಆಯಿತು. ಓಕೆ, ಮುಂದಿನ ದಿನದಲ್ಲಿ ಮತ್ತೆ ಬರ್ರಿ. ನಮ್ಮ ವಾಹಿನಿ ನಿಮಗೆ ಸದಾ ತೆರೆದಿರುತ್ತೆ. ಹೊಸ ಹಾಡುಗಳನ್ನ ಜನತೆಗೆ ಪರಿಚಯ ಮಾಡೋಣ, ನಿಮ್ಮ ಸಾಧನೆಗಳನ್ನು ತಿಳಿಸೋಂಥ ಕೆಲಸ ಮಾಡೋಣ. ಖಂಡಿತ ಸರ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಮ್ಮ ಶಿವಮೊಗ್ಗದವರೇ ಆದ ಶಾಕ್ ನಾಗರಾಪುರ ಅವ್ರನ್ನ ನಾವು ನಿಮಗೆ ಪರಿಚಯ ಮಾಡಿಸಿದ್ವಿ. ಸಾಕಷ್ಟು ಅದ್ಭುತವಾದ ಅನುಭವಗಳನ್ನು ಮತ್ತು ಜೊತೆಗೆ ಒಳ್ಳೊಳ್ಳೆ ಹಾಡುಗಳನ್ನು ನಿಮಗೆ ಪರಿಚಯ ಮಾಡಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದುವರೆಗೂ ಈ ಒಂದು ಕಾರ್ಯಕ್ರಮನ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಮ್ಮ TV ಶಿವಮೊಗ್ಗ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. Tum,